ಹಲೋ ಎವ್ರಿವನ್, ಯು ಪಿ ಎಸ್ ಸಿ ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಎಕಾನಮಿಯನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಮುಖ್ಯವಾಗಿ ನ್ಯಾಷನಲ್ ಇನ್ಕಮ್ ಇದ್ರ ಬಗ್ಗೆ ಆಲ್ರೆಡಿ ನಾವು ಒಂದ್ಸರಿ ನೋಡಿದ್ದೇವೆ, ಆದರೆ ಇನ್ನೊಂದು ಸರಿ ನಾವು ನೋಡಬೇಕಾದ ಅವಶ್ಯಕತೆ ಇದೆ. ತುಂಬ ದಿನಗಳ ಹಿಂದೆ ಇದನ್ನು ನೋಡಿದ್ವಿ, ಆದರೆ ಇವತ್ತಿನಿಂದ ಕರೆಕ್ಟಾಗಿ ಇನ್ನೂ ಸ್ವಲ್ಪ ಆದಷ್ಟು ಬೇಗ ಚೆನ್ನಾಗಿ ಇದನ್ನು ಗ್ರಾಸ್ ಮಾಡ್ಕೊಳ್ತಾ ಹೋಗೋಣ, ಕಾನ್ಸೆಪ್ಚುಯಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಆಲ್ರೆಡಿ ನಿಮ್ಗೆ ಗೊತ್ತಿರಬಹುದು ಎಷ್ಟೋ ವಿಷಯಗಳು, ಆದರೂ ಒಂದ್ಸರಿ ರಿವಿಷನ್ ಆಗಲಿ. ಸ್ಟಾರ್ಟಿಂಗಿಂದ ನೋಡೋಣ. ನೋಟ್ಸ್ ಮೊದಲೇ ಮಾಡ್ಕೊಂಡಿದ್ರೆ ಮತ್ತೆ ಸಪ್ರೇಟಾದ ನೋಟ್ಸ್ ಮಾಡ್ಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ. ಆದರೆ ಸೈಡಲ್ಲಿ ಒಂದು ರಫ್ ನೋಟ್ ಇಟ್ಸ್ಕೊಳ್ಳಿ. ರಫ್ ನೋಟ್ ಅದರಲ್ಲಿ ನೀವು ಏನಾದರೂ ಹೊಸದಾಗಿ ಕಂಡು ಬಂದರೆ ಅದನ್ನು ಜಸ್ಟ್ ಬರ್ಕೊಳ್ಳಿ ಅಷ್ಟೇ. ಹಾಗಾಗಿ ಸ್ಟಾರ್ಟ್ ಮಾಡೋಣ. ನ್ಯಾಷನಲ್ ಇನ್ಕಮ್ ಟಾಪಿಕನ್ನು ಬೇಸಿಕ್ಕಿಂದ ನೋಡ್ತಾ ಹೋಗ್ತಿದ್ದೇವೆ. ಮೊದಲು ಇನ್ಕಮ್ ಅಂತಂದರೆ ಏನು? ಇಂಡಿವಿಜುವಲ್ ಲೆವೆಲಲ್ಲಿ ಒಬ್ಬ ವ್ಯಕ್ತಿ ಇನ್ಕಮ್ ಗಳಿಸ್ತಾ ಇದ್ದಾನೆ, ಹಣ ಗಳಿಸ್ತಾ ಇದ್ದಾನೆ, ಅವನಿಗೆ ಆದಾಯ ಬರ್ತಾ ಇದೆ ಅಂತಂದರೆ ಏನು ಅದರ ಅರ್ಥ? ಒಂದು ಕಡೆ ಕೆಲಸ ಮಾಡ್ತಾ ಇದ್ದಾನೆ, ಯು ವರ್ಕ್ ಆ್ಯಂಡ್ ಯು ಅರ್ನ್ ಮನಿ. ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಾನೆ, ಅದರಿಂದ ಅವನು ಆದಾಯ ಗಳಿಸ್ತಾನೆ. ಆ ಹಣಕ್ಕೆ ಏನಂತ ಕರಿತೇವೆ? ಇನ್ಕಮ್ ಅಂತ ಕರಿತೇವೆ. ಯು ವರ್ಕ್ ಆ್ಯಂಡ್ ಯು ಅರ್ನ್ ಮನಿ, ದಟ್ ಮನಿ ಈಸ್ ಯುವರ್ ಇನ್ಕಮ್ ಅಲ್ವಾ? ವರ್ಕ್ ಮಾಡಿದಾಗ ನಮ್ಗೆ ಕೊಡುವಂಥ ಸಂಬಳ ಇರಬಹುದು, ಕೂಲಿ ಇರಬಹುದು, ಅದು ಇನ್ಕಮ್. ಟೀಚರ್ ಅರ್ನ್ಸ್ 40,000 ಪರ್ ಮಂತ್. ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ, ಗೌರ್ಮೆಂಟ್ ಕಾಲೇಜಲ್ಲಿ, ಹೀಗೆ ಬೇರೆ ಬೇರೆ ಕಡೆ ಒಬ್ಬ ಟೀಚರ್ ಕೆಲಸ ಮಾಡ್ತಿದ್ದಾರೆ ಅಂತಂದರೆ ತಿಂಗಳಿಗೆ 40,000 ರೂಪಾಯಿ ಸಂಬಳ ಬರ್ತಾ ಇದೆ, ಅದು ಅವರ ಇನ್ಕಮ್. ಒಬ್ಬ ಶಾಪ್ ಕೀಪರ್ 30,000 ಪರ್ ಮಂತ್ ಅರ್ನ್ ಮಾಡಿದರೆ, ಆ ಪ್ರಾಫಿಟ್ ಇದ್ದರೆ ಅದು ಸಹ ಇನ್ಕಮ್. ಫಾರ್ಮರ್ ಸೆಲ್ಸ್ ಕ್ರಾಪ್ಸ್ ಆ್ಯಂಡ್ ಅರ್ನ್ಸ್ 20,000. ಒಬ್ಬ ರೈತ ತನ್ನ ಬೆಳೆಯನ್ನು ಮಾರಾಟ ಮಾಡಿ ಕಳಿಸಿದಂತಹ ಹಣ ಇನ್ಕಮ್. ಹಾಗಾಗಿ ದಿಸ್ ಅರ್ನಿಂಗ್ ಇಸ್ ಇನ್ಕಮ್ ಬಿಕಾಸ್ ಇಟ್ ಕಮ್ಸ್ ಫ್ರಾಮ್ ಪ್ರೊಡಕ್ಷನ್ ಆರ್ ಸರ್ವಿಸ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಈ ಎಲ್ಲ ಹಣವನ್ನು ನಾವು ಇನ್ಕಮ್ ಅಂತ ಯಾಕೆ ಕರಿತೇವೆ ಅಂತಂದರೆ, ಒಂದು ಪ್ರೊಡಕ್ಷನ್ ಅಥವಾ ಸರ್ವಿಸ್ನಿಂದಾಗಿ ಬರ್ತಾ ಇರೋದು. ಇಟ್ ಈಸ್ ಅರ್ನ್ಡ್, ನಾಟ್ ಬಾರೋಡ್ ಆರ್ ಗಿಫ್ಟೆಡ್. ನಿಮಗೆ ಬೇರೆ ಯಾರೋ 1,000 ರೂಪಾಯಿ ಸುಮ್ಮನೆ ಕೊಟ್ಟರು ಅಂತಂದರೆ ಅದು ಇನ್ಕಮ್ ಅಲ್ಲ. ನೀವೇನಾದರೂ ಕೆಲಸ ಮಾಡಿರಬೇಕು, ಪ್ರೊಡಕ್ಷನ್ ಆಗಿರಬೇಕು, ಸರ್ವಿಸ್ ಇರಬೇಕು ಅದರಲ್ಲಿ. ಹಾಗಿದ್ದಾಗ ಮಾತ್ರ ಅದು ಇನ್ಕಮ್. ಬಾರೋ ಮಾಡಿರೋದು, ಯಾರಿಂದೋ ಗಿಫ್ಟ್ ತೆಗೆದುಕೊಂಡಿರೋದು ಇನ್ಕಮ್ ಆಗೋದಿಲ್ಲ. ಹಾಗಾಗಿ ಇಫ್ ಯುವರ್ ಫ್ರೆಂಡ್ ಗಿವ್ಸ್ ಯು 1,000 ಆ್ಯಸ್ ಗಿಫ್ಟ್, ಯು ಗೆಟ್ ಮನಿ ಬಟ್ ನೋ ಪ್ರೊಡಕ್ಷನ್ ಹ್ಯಾಪೆಂಡ್, ಸೊ ನಾಟ್ ಇನ್ಕಮ್ ಫಾರ್ ದಿ ಎಕಾನಮಿ. ನಿಮ್ಮ ಫ್ರೆಂಡ್ ಬಂದು ನಿಮಗೆ 1,000 ರೂಪಾಯಿ ಕೊಟ್ಟರು ಅಂತಂದರೆ ನಿಮಗೆ ಹಣ ಏನೋ ಸಿಕ್ಕಿದೆ, ಆದರೆ ಪ್ರೊಡಕ್ಷನ್ ಆಗಿಲ್ಲ, ಸರ್ವಿಸ್ಸು ಆಗಿಲ್ಲ ಅಲ್ಲಿ. ಹಾಗಾಗಿ ಎಕಾನಮಿಗೆ ಅದು ಇನ್ಕಮ್ ಅಲ್ಲ. ಎಕನಾಮಿ ಕೇರ್ಸ್ ಓನ್ಲಿ ಅಬೌಟ್ ಅರ್ನಿಂಗ್ ಫ್ರಾಮ್ ಪ್ರೊಡಕ್ಷನ್. ಒಂದು ಪ್ರೊಡಕ್ಷನ್ ಅಥವಾ ಸರ್ವಿಸ್ನಿಂದಾಗಿ ಎಷ್ಟು ಅರ್ನಿಂಗ್ ಆಗ್ತಾ ಇದೆ ಅದನ್ನು ಮಾತ್ರ ನಾವು ಎಕಾನಮಿಯಲ್ಲಿ ಕನ್ಸಿಡರ್ ಮಾಡೋದು. ಇಂಡಿವಿಜುವಲ್ ಇನ್ಕಮ್ ಗೊತ್ತಾಯಿತು ನಿಮಗೆ. ನ್ಯಾಷನಲ್ ಇನ್ಕಮ್ ಕಡೆ ಹೋಗೋಣ ಈಗ ಅಲ್ವಾ? ಕ್ರೋರ್ಸ್ ಆಫ್ ಪೀಪಲ್ ಅರ್ನಿಂಗ್ ಇನ್ಕಮ್. ನೀವು ಅಷ್ಟೇ ಅಲ್ಲ, ಎಷ್ಟೋ ಜನ ಕೆಲಸ ಮಾಡ್ತಾ ಇರ್ತಾರೆ, ಅರ್ನ್ ಮಾಡ್ತಾ ಇರ್ತಾರೆ. ಫರ್ಮ್ಗಳು, ದೊಡ್ಡ ದೊಡ್ಡ ಕಂಪ್ನಿಗಳು ಪ್ರಾಫಿಟನ್ನು ಗಳಿಸ್ತಾ ಇರುತ್ತವೆ. ಗೌರ್ಮೆಂಟು ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತಾ ಇರುತ್ತೆ. So if we add all incomes generated in a year, we get national income. ಇದು ಎಲ್ಲ ಇನ್ಕಮನ್ನು ಆ್ಯಡ್ ಮಾಡಿ, ಅಂದರೆ ಒಂದು ವರ್ಷದಲ್ಲಿ ಗಳಿಸಿದಂತಹ ಎಲ್ಲ ಆದಾಯವನ್ನು ಆ್ಯಡ್ ಮಾಡಿದರೆ ನ್ಯಾಷನಲ್ ಇನ್ಕಮ್ ಆಗುತ್ತೆ. ನ್ಯಾಷನಲ್ ಇನ್ಕಮ್ ಅಂತಂದರೆ ಟೋಟಲ್ ಇನ್ಕಮ್ ಅರ್ನ್ಡ್ ಬೈ ಆಲ್ ರೆಸಿಡೆಂಟ್ಸ್ ಆಫ್ ಅ ಕಂಟ್ರಿ ಇನ್ 1 year ಫ್ರಾಮ್ ಪ್ರೊಡಕ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಏನೇನು ಬಂತು ಪಾಯಿಂಟ್ ಇಲ್ಲಿ? ನ್ಯಾಷನಲ್ ಇನ್ಕಮ್ ಅಂತಂದರೆ ಟೋಟಲ್ ಇನ್ಕಮ್ಮು ಯಾರಿಂದ? ರೆಸಿಡೆಂಟ್ಸ್ ಆಫ್ ಅ ಕಂಟ್ರಿ. ಯಾವಾಗ? ಒಂದು ವರ್ಷದ ಒಳಗಡೆ. ಯಾವುದರಿಂದ? ಪ್ರೊಡಕ್ಷನ್ ಆಫ್ ಗೂಡ್ಸ್ ಅಥವಾ ಸರ್ವಿಸಸ್. ಇದರಲ್ಲಿ ಗೌರ್ಮೆಂಟ್ ಟ್ರಾನ್ಸ್ಫರ್ ಇದೆಯಲ್ವಾ, ಈಗ ಪೆನ್ಷನ್ನು, ಸ್ಕಾಲರ್ಶಿಪ್ಪು, ಸಬ್ಸಿಡಿ, ದೇ ಆರ್ ನಾಟ್ ಇನ್ಕ್ಲೂಡೆಡ್ ಇನ್ ನ್ಯಾಷನಲ್ ಇನ್ಕಮ್. ಅದನ್ನು ನ್ಯಾಷನಲ್ ಇನ್ಕಮಲ್ಲಿ ಇನ್ಕ್ಲೂಡ್ ಮಾಡೋದಿಲ್ಲ. ಯಾಕೆ ಹೇಳಿ? ಬಿಕಾಸ್ ದೇ ಡೋಂಟ್ ಇನ್ವಾಲ್ವ್ ದ ಪ್ರೊಡಕ್ಷನ್ ಆಫ್ ಎನಿಥಿಂಗ್ ನ್ಯೂ. ಸರ್ಕಾರದಿಂದ ಪೆನ್ಷನ್ ಬರ್ತಾ ಇದೆ, ಸ್ಕಾಲರ್ಶಿಪ್ ಬರ್ತಾ ಇದೆ, ಸಬ್ಸಿಡಿ ಸಿಗ್ತಾ ಇದೆ. ಹೀಗಾಗಿ ಇಂಥದ್ದನ್ನು ನ್ಯಾಷನಲ್ ಇನ್ಕಮಲ್ಲಿ ಇನ್ಕ್ಲೂಡ್ ಮಾಡೋದಿಲ್ಲ. ಅದರಿಂದಾಗಿ ಹೊಸ ಪ್ರೊಡಕ್ಷನ್ ಆಗ್ತಾ ಇಲ್ಲ. ಅಂದರೆ ಇಂಡೈರೆಕ್ಟಾಗಿ ಆಗಬಹುದು, ಡೈರೆಕ್ಟಾಗಿ ಆಗ್ತಾ ಇಲ್ಲ. ಇನ್ನು ವೈ ಡು ವಿ ಮೆಷರ್ ನ್ಯಾಷನಲ್ ಇನ್ಕಮ್? ಯಾಕೆ ನ್ಯಾಷನಲ್ ಇನ್ಕಮನ್ನು ಮೆಷರ್ ಮಾಡಬೇಕು? ಕಾನ್ಸೆಪ್ಚುಯಲ್ ಆಗಿ ನಮ್ಗೆ ಗೊತ್ತಿರಬೇಕು. ಪ್ರಿಲಿಮ್ಸಿಗೂ ಸಹ ಮೇನ್ಸಿಗೂ ಸಹ ಹೆಲ್ಪ್ ಆಗುತ್ತೆ. ಗೌರ್ಮೆಂಟ್ ಏನು ತಿಳ್ಕೊಬೇಕು ಅಂತಂದರೆ, ಮೊದಲು ಎಕಾನಮಿ ಗ್ರೋ ಆಗ್ತಾ ಇದೆಯಾ? ಜನರು ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಜಾಸ್ತಿ ಅರ್ನ್ ಮಾಡ್ತಾ ಇದ್ದಾರಾ? ಆರ್ ಪೀಪಲ್ ಅರ್ನಿಂಗ್ ಮೋರ್ ದೆನ್ ಲಾಸ್ಟ್ ಇಯರ್? ಆ್ಯಂಡ್ ಕ್ಯಾನ್ ವಿ ಸ್ಪೆಂಡ್ ಮೋರ್ ಆನ್ ವೆಲ್ಫೇರ್? ಸರ್ಕಾರದ ಹತ್ರ ಬಜೆಟ್ ಇರುತ್ತೆ,
ಬಜೆಟನ್ನು ಎಲ್ಲೆಲ್ಲಿ ವಿನಿಯೋಗಿಸಬೇಕು, ವ್ಯಾರ್ ವಿ ಹ್ಯಾವ್ ಟು ಸ್ಪೆಂಡ್ ದೋಸ್ ಮನಿ, ಪೀಪಲ್ಸ್ ಮನಿ ಅಲ್ವಾ. ಈಗ ಜನರ ಕಲ್ಯಾಣಕ್ಕೋಸ್ಕರ ಜಾಸ್ತಿ ಸ್ಪೆಂಡ್ ಮಾಡಬಹುದಾ? ಆರ್ ಲಿವಿಂಗ್ ಸ್ಟ್ಯಾಂಡರ್ಡ್ಸ್ ಇಂಪ್ರೂವಿಂಗ್, ಜನರ ಜೀವನ ಮಟ್ಟ ಸುಧಾರಿಸ್ತಾ ಇದೆಯಾ ಅಲ್ವಾ. ಇದೆಲ್ಲವನ್ನು ಕೇವಲ ಭಾವನಾತ್ಮಕವಾಗಿ ಫೀಲಿಂಗ್ ಆಧಾರದ ಮೇಲೆ, ಯಾರೊಬ್ಬ ವ್ಯಕ್ತಿ ಇದ್ದಾರೆ, ಬಡವರಿದ್ದಾರೆ, ಬಡವರಿಗೋಸ್ಕರ ಎಲ್ಲವನ್ನು ಮಾಡಿಬಿಡಬೇಕು ಅಂತ ಇರೋ ಹಣವನ್ನು ಅವ್ರ ಕೈಲಿ ಕೊಟ್ಟರೆ ಆಗೋದಿಲ್ಲ. ಆ ಬಡವರಿಗೆ ಅದನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಆಗದೇ ಇರಬಹುದು. ಹಾಗಾಗಿ ನಾವು ಅದನ್ನು ನಂಬರ್ಸ್ ಮೂಲಕ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಟು ಆನ್ಸರ್ ಆಲ್ ದಿಸ್ ಕ್ವೆಶನ್ಸ್ ವಿ ನೀಡ್ ನಂಬರ್ಸ್, ನಾಟ್ ಫೀಲಿಂಗ್ಸ್ ಅಲ್ವಾ. ಫೀಲಿಂಗ್ಸಿಂದ ಏನೇನೋ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಂಬರ್ಸ್ ಬೇಕು, ಎವಿಡೆನ್ಸ್ ಬೇಕು, ಡೇಟಾ ಬೇಕು. ಹಾಗಾಗಿ ನಾವೇನು ಮಾಡ್ತೇವೆ, ಮೊದಲು ಮೆಷರ್ ಮಾಡ್ತೇವೆ. ಏನನ್ನ ಪ್ರೊಡಕ್ಷನ್ ಎಷ್ಟಾಗ್ತಾ ಇದೆ, ವಾಟ್ ಇಸ್ ದಿ ಅಮೌಂಟ್ ಆಫ್ ಟೋಟಲ್ ಪ್ರೊಡಕ್ಷನ್ ಆ್ಯಂಡ್ ಹೌ ಮಚ್ ಇಸ್ ದಿ ಟೋಟಲ್ ಇನ್ಕಮ್ ಆ್ಯಂಡ್ ಟೋಟಲ್ ಸ್ಪೆಂಡಿಂಗ್. We will measure all these things. So this measurement system is called National Income Accounting. ಇದನ್ನೆಲ್ಲ ಮಾಡುವಂಥ ಮೆಜರ್ಮೆಂಟ್ ಸಿಸ್ಟಮ್ ಇದೆಯಲ್ವಾ, ಇದನ್ನು ಏನಂತ ಕರಿತೇವೆ, ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಅಂತ ಕರಿತೇವೆ. ಆದರೆ ಒಂದು ಪ್ರಾಬ್ಲಮ್ ಬರುತ್ತೆ ಇಲ್ಲಿ. ಉದಾಹರಣೆಗೆ ನೀವು ವೀಟನ್ನು 1000 ರೂಪೀಸ್ಗೆ ಸೆಲ್ ಮಾಡ್ತೀರಾ, ಉದಾಹರಣೆ, ಅಥವಾ ನೀವು ಇನ್ನೊಬ್ರಿಗೆ ಸೆಲ್ ಮಾಡ್ತೀರಾ. ನೀವು ಒಬ್ಬ ವ್ಯಕ್ತಿ ವೀಟನ್ನು ಮತ್ತೊಬ್ರಿಗೆ ಸೆಲ್ ಮಾಡ್ತೀರಾ, ಎಷ್ಟು, 1000 ರೂಪೀಸಿಗೆ. ಆ ಮತ್ತೊಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಅದರಿಂದ ಫ್ಲೋರ್ ಮಾಡಿ, ಹಿಟ್ ಮಾಡಿ, ಅದನ್ನು ಮತ್ತೆ ಯಾರಿಗೋ 1500 ರೂಪಾಯಿಗೆ ಮಾರಾಟ ಮಾಡ್ತಾನೆ. ಆ ಹಿಟ್ಟನ್ನು ಹೋಟೆಲ್ನವ್ನು ಯೂಸ್ ಮಾಡಿಕೊಂಡು ಬೇರೆ ಬೇರೆ ಫುಡ್ ಪ್ರಿಪೇರ್ ಮಾಡ್ತಾನೆ. ಫುಡ್ ಪ್ರಿಪೇರ್ ಮಾಡಿ ಅದನ್ನು 3000ಗೆ ಮಾರಾಟ ಮಾಡ್ತಾನೆ. ಅರ್ಥ ಆಗ್ತಾ ಇದೆಯಾ? ಫಸ್ಟು 1000 ರೂಪೀಸಿಗೆ ನೀವು ಮಾರಾಟ ಮಾಡಿದ್ರಿ ಒಬ್ಬ ವ್ಯಕ್ತಿಗೆ, ಆ ವ್ಯಕ್ತಿ ಮತ್ತೆ ಹೋಟೆಲಿಗೆ ಮಾರಾಟ ಮಾಡ್ದ. ಹೋಟೆಲ್ನವನು ಮತ್ತೆ ಫುಡ್ ತಯಾರು ಮಾಡಿ ಬೇರೆಯವರಿಗೆ 3000 ರೂಪಾಯಿ ವ್ಯಾಲ್ಯೂವಿನ ಪ್ರಾಡಕ್ಟನ್ನು ತಯಾರು ಮಾಡ್ದೆ. ಇದು ಎಲ್ಲವನ್ನು ಆ್ಯಡ್ ಮಾಡ್ತಾ ಹೋದರೆ, ನಾವು ಎಲ್ಲರ ಇನ್ಕಮ್ ಆ್ಯಡ್ ಮಾಡಬೇಕು ಅಂತ ಹೇಳ್ಕೊಂಡಿದ್ವಲ್ವ, ಹಾಗೆ ಮಾಡ್ತಾ ಹೋದರೆ 1000, 3000 ಎಷ್ಟು, 4000 ಆಯಿತು. 4000 ಪ್ಲಸ್ 1500, 5500 ರೂಪಾಯಿ ಆಯಿತು. ಇಫ್ ವಿ ಆ್ಯಡ್ ಆಲ್ ದೀಸ್ ಇಟ್ ವಿಲ್ ಬಿಕಮ್ 5500. ಹಾಗಂತ ಬಟ್ ಇಸ್ ದ ಎಕನಾಮಿ ರಿಯಲಿ ಪ್ರೊಡ್ಯೂಸಿಂಗ್ 5500 ವರ್ತ್ ಆಫ್ ಗೂಡ್ಸ್? ಹಿಟ್ ಮೊದಲಿರೋದು ವೀಟು ಅಲ್ವಾ, ವೀಟ್ ಮತ್ತು ಫ್ಲೋರ್ ಆಯಿತು. ಫ್ಲೋರ್ ಆಗಿರೋದೇ ಮತ್ತು ನೆಕ್ಸ್ಟು ಒಂದು ಫುಡ್ಡಾಗಿ ಆಗಿರೋದು. ದೊಡ್ಡ ಮಟ್ಟದ ಪ್ರೊಡಕ್ಷನ್ ಏನೂ ಆಗಿಲ್ಲ, ಜಸ್ಟ್ ಟ್ರಾನ್ಸ್ಫರ್ ಆಗಿದೆ. ಒಂದು ಕ್ವಾಂಟಿಟಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾನ್ಸ್ಫರ್ ಆಗ್ತಾ ಇದೆ ಒಂದು ಪ್ರಾಡಕ್ಟು. ಹಾಗಾಗಿ ಇಲ್ಲಿ 5500 ರೂಪಾಯಿ ವರ್ತ್ ಗೂಡ್ಸ್ ಪ್ರೊಡ್ಯೂಸ್ ಆಗ್ತಾ ಇಲ್ಲ. ಸೊ ಬಿಕಾಸ್ ವೀಟ್ ವ್ಯಾಲ್ಯೂ ಇಸ್ ಆಲ್ರೆಡಿ ಇನ್ಸೈಡ್ ಫ್ಲೋರ್. ಮಿಡ್ಲಲ್ಲಿರೋನು ನಿಮ್ಮಿಂದ ವೀಟ್ ತೆಗೆದುಕೊಂಡಿದ್ದಾನೆ, ನೆಕ್ಸ್ಟ್ ಫ್ಲೋರ್ ಮಾರಾಟ ಮಾಡಬೇಕಾದ್ರೆ ಆಲ್ರೆಡಿ ಆ ವೀಟ್ ವ್ಯಾಲ್ಯೂನ ಅದಕ್ಕೆ ಆ್ಯಡ್ ಮಾಡಿರ್ತಾನೆ ಅಲ್ವಾ. ನಾನು 1000 ರೂಪಾಯಿಗೆ ವೀಟನ್ನು ಪರ್ಚೇಸ್ ಮಾಡಿದೆ, ಇದನ್ನು ಫ್ಲೋರ್ ಮಾಡಿ ನೆಕ್ಸ್ಟು ಅಟ್ಲೀಸ್ಟ್ 1500 ಮಾರಾಟ ಮಾಡಬೇಕು. ಯಾಕಂದರೆ ನಾನು ಆಲ್ರೆಡಿ ಪರ್ಚೇಸ್ ಮಾಡಿರೋ ವ್ಯಾಲ್ಯೂನು ಆ್ಯಡ್ ಮಾಡಿರ್ತೇನೆ ಅದರಲ್ಲಿ. ನಾನು ಬೈ ಮಾಡಬೇಕಾದ್ರೆ ಎಷ್ಟನ್ನು ನಾನು ಖರ್ಚು ಮಾಡಿರ್ತೇನೋ ಅಷ್ಟಾದರೂ ನನಗೆ ಬರಬೇಕು. ಅದನ್ನು ಆ್ಯಡ್ ಮಾಡಿ ಸ್ವಲ್ಪ ಲಾಭ ಇಟ್ಕೊಂಡು ಮುಂದಿನವನಿಗೆ ನಾನು ಅದನ್ನು ಸೆಲ್ ಮಾಡ್ತೇನೆ. ಹೀಗಾಗಿ ಸೆಲ್ ಮಾಡಬೇಕಾದ್ರೆ ಮೊದಲಿನ ವ್ಯಾಲ್ಯೂ ಆಲ್ರೆಡಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಫ್ಲೋರ್ ವ್ಯಾಲ್ಯೂ ಇಸ್ ಆಲ್ರೆಡಿ ಇನ್ಸೈಡ್ ಫುಡ್. ಹಾಗಾಗಿ ಎಲ್ಲ ಆ್ಯಡ್ ಮಾಡ್ತಾ ಹೋದರೆ ಅದೇನಾಗುತ್ತೆ, ಡಬಲ್ ಕೌಂಟಿಂಗ್ ಆಗುತ್ತೆ. ಮೊದಲಿಂದ ಆಲ್ರೆಡಿ ಆ್ಯಡ್ ಆಗಿರೋದ್ರಿಂದ ಮತ್ತೆ ಅದನ್ನೇ ಆ್ಯಡ್ ಮಾಡ್ಕೊಳ್ತಾ ಹೋದರೆ ನಿಜವಾದ ವ್ಯಾಲ್ಯೂ ಗೊತ್ತಾಗೋದಿಲ್ಲ ಪ್ರೊಡಕ್ಷನ್ದು. ಹಾಗಾಗಿ ನಾವೇನು ಮಾಡ್ತೇವೆ, ಸೊಲ್ಯೂಷನ್ ಅದಕ್ಕೆ ಫೈನಲ್ ಗೂಡ್ಸ್ ಓನ್ಲಿ. ಸೊ ಕೌಂಟ್ ಓನ್ಲಿ ಫೈನಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ನಾಟ್ ಇಂಟರ್ಮೀಡಿಯೇಟ್ ಗೂಡ್ಸ್. ಫೈನಲ್ ಆಗಿ ಯಾವ ಗೂಡ್ಸ್ ಪ್ರೊಡ್ಯೂಸ್ ಆಗಿದೆಯೋ ಅದನ್ನು ಮಾತ್ರ ಕೌಂಟ್ ಮಾಡ್ತೇವೆ. ಯಾವುದು ಫೈನಲ್ ಗೂಡ್ಸ್ ಹಾಗಾದರೆ, ಫೈನಲ್ ಗುಡ್ ಅಂತ ಯಾವುದು ಕರಿತೇವೆ, ವಿಚ್ ಇಸ್ ಯೂಸ್ಡ್ ಬೈ ಕನ್ಸ್ಯೂಮರ್. ಕನ್ಸ್ಯೂಮರ್ ಯಾವುದನ್ನು ಯೂಸ್ ಮಾಡ್ತಾನೋ ಫೈನಲ್ ಆಗಿ ಅದು ಫೈನಲ್ ಗುಡ್. ಇಂಟರ್ಮೀಡಿಯೇಟ್ ಗುಡ್ ಅಂತಂದರೆ ಯೂಸ್ ಟು ಪ್ರೊಡ್ಯೂಸ್ ಅನದರ್ ಗುಡ್. ಫೈನಲ್ ಆಗಿ ಯಾವುದೋ ಒಂದು ಪ್ರಾಡಕ್ಟನ್ನು ಸೇವಿಸಬಹುದು, ಆಹಾರ ಪದಾರ್ಥವನ್ನು ಸೇವಿಸಬಹುದು, ಅದು ಫೈನಲ್ ಗುಡ್, ನಾವು ಕನ್ಸ್ಯೂಮ್ ಮಾಡೋದು ಅದು. ಆದರೆ ಅದಕ್ಕೋಸ್ಕರ ಬೇರೆ ಬೇರೆ ಪದಾರ್ಥವನ್ನು ಮಿಡ್ಲಲ್ಲಿ ಬೇರೆ ಬೇರೆ ಸ್ಟೇಜ್ನಲ್ಲಿ ಯೂಸ್ ಮಾಡಿರ್ತಾರೆ, ಅದೆಲ್ಲ ಇಂಟರ್ಮೀಡಿಯೇಟ್ ಗುಡ್ಸ್. ಯೂಸ್ ಟು ಪ್ರೊಡ್ಯೂಸ್ ಅನದರ್ ಗುಡ್, ಬೇರೆ ಯಾವುದೋ ಗುಡ್ಡನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಯೂಸ್ ಮಾಡಿರೋದೆಲ್ಲ ಇಂಟರ್ಮೀಡಿಯೇಟ್ ಗುಡ್. ಈಗ ವೀಟ್ ಅನ್ನೋದು ಇಂಟರ್ಮೀಡಿಯೇಟ್, ಇಲ್ಲಿ ಫ್ಲೋರ್ ಇಂಟರ್ಮೀಡಿಯೇಟು, ಬ್ರೆಡ್ ಅನ್ನೋದು ಅಥವಾ ಯಾವುದೋ ಬೇಕರಿಲಿ ಯಾವುದಾದ್ರೂ ಒಂದು ವಸ್ತು ಇರುತ್ತೆ ಅದು ಫೈನಲ್ಲು. ಹಾಗಾಗಿ ನಾವು ಕೌಂಟ್ ಮಾಡೋದು ಬ್ರೆಡ್ ಓನ್ಲಿ. ಸೊ ವಿ ಕೌಂಟ್ ಬ್ರೆಡ್ ಓನ್ಲಿ. ಗೊತ್ತಾಗಿರ್ಬೋದು ಅಂದ್ಕೊಳ್ತೇನೆ, ಸ್ಟಾರ್ಟಿಂಗಿಂದ ಗೊತ್ತಾಯ್ತಲ್ವಾ. ಇನ್ಕಮ್ ಅಂತಂದರೆ ಏನು, ನೀವು ವರ್ಕ್ ಮಾಡ್ತೀರಿ, ಅರ್ನ್ ಮಾಡ್ತೀರಿ, ಅರ್ನ್ ಮಾಡಿರೋ ಮನಿಗೆ ಇನ್ಕಮ್ ಅಂತ ಕರೀತೇವೆ. ಆದರೆ ಕ್ಲಾರಿಟಿ ನಿಮ್ಗೆ ಗೊತ್ತಿರಬೇಕು, ಪ್ರೊಡಕ್ಷನ್ ಅಥವಾ ಸರ್ವಿಸ್ ಆಗಿರಬೇಕು ಅಲ್ವಾ. ಅರ್ನಿಂಗ್ ಫ್ರಾಮ್ ಪ್ರೊಡಕ್ಷನ್ ಅಥವಾ ಸರ್ವಿಸ್.
ಅದನ್ನು ಮಾತ್ರ ಇನ್ಕ್ಲೂಡ್ ಮಾಡಿರೋದು. ನೀವು ಬಾರೋ ಮಾಡಿರೋದು, ಗಿಫ್ಟ್ ತಗೊಂಡಿರೋದೆಲ್ಲ ಇನ್ಕಮ್ ಅಂಡರಲ್ಲಿ ಬರೋದಿಲ್ಲ. ಇನ್ನು ನಮ್ಮ ಒಟ್ಟಾರೆ ನ್ಯಾಷನಲ್ ಲೆವೆಲಿಗೆ ನಾವು ಕನ್ಸಿಡರ್ ಮಾಡಿದರೆ ಟೋಟಲ್ ಇನ್ಕಮ್ಮು ಅರ್ನ್ಡ್ ಬೈ ಆಲ್ ರೆಸಿಡೆಂಟ್ಸು ಆಫ್ ಅ ಕಂಟ್ರಿ ಇನ್ 1 ಇಯರು ಯಾವುದರಿಂದ ಪ್ರೊಡಕ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಮತ್ತು ಇಲ್ಲಿ ಪೆನ್ಷನ್ನು, ಸ್ಕಾಲರ್ಶಿಪ್, ಸಬ್ಸಿಡಿಗಳನ್ನು ಆ್ಯಡ್ ಮಾಡೋದಿಲ್ಲ, ಯಾಕಂದರೆ ಅದರಿಂದ ಪ್ರೊಡಕ್ಷನ್ ಆಗ್ತಾ ಇರೋದಿಲ್ಲ. ಯಾಕೆ ಗೌರ್ಮೆಂಟಿಗೆ ನ್ಯಾಷನಲ್ ಇನ್ಕಮ್ ಬೇಕು? ಎಕಾನಮಿ ಗ್ರೋತ್ ಆಗ್ತಾ ಇದೆಯಾ, ಜನರ ಒಂದು ಆದಾಯ ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಈಗ ಹೇಗಿದೆ, ನಾವು ವೆಲ್ಫೇರ್ನಲ್ಲಿ ಜಾಸ್ತಿ ಸ್ಪೆಂಡ್ ಮಾಡಬಹುದಾ, ಲಿವಿಂಗ್ ಸ್ಟ್ಯಾಂಡರ್ಡ್ ಇಂಪ್ರೂವ್ ಆಗ್ತಾ ಇದೆಯಾ, ಅದನ್ನೆಲ್ಲ ನೋಡ್ಬೋದು. ಹಾಗಾಗಿ ನಾವು ಅದಕ್ಕೋಸ್ಕರ ಟೋಟಲ್ ಪ್ರೊಡಕ್ಷನ್ ಎಷ್ಟಾಗ್ತಾ ಇದೆ, ಟೋಟಲ್ ಇನ್ಕಮ್ ಎಷ್ಟಿದೆ, ಸ್ಪೆಂಡಿಂಗ್ ಎಷ್ಟಿದೆ ಅನ್ನೋದೆಲ್ಲ ಕ್ಯಾಲ್ಕುಲೇಟ್ ಮಾಡ್ತೇವೆ, ಮೆಷರ್ ಮಾಡ್ತೇವೆ. ಆ ಮೆಷರ್ಮೆಂಟ್ ಸಿಸ್ಟಮಿಗೆ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಅಂತ ಕರೀತೇವೆ. ಆದರೆ ಅಲ್ಲಿ ಪ್ರಾಬ್ಲಮ್ ಬರೋದೇನು, ಎಲ್ಲ ವ್ಯಾಲ್ಯೂನು ಆ್ಯಡ್ ಮಾಡ್ತಾ ಹೋದರೆ ಪ್ರತಿ ಸ್ಟೇಜ್ನಲ್ಲೂ ಅಲ್ಲಿ ಸೆಲ್ ಮಾಡಿರೋ, ಬೈ ಮಾಡಿರೋ ವ್ಯಾಲ್ಯೂ ಆ್ಯಡ್ ಮಾಡಿದರೆ ಅಲ್ಲಿ ಡಬಲ್ ಕೌಂಟಿಂಗ್ ಪ್ರಾಬ್ಲಮ್ ಬರುತ್ತೆ. ಅದನ್ನು ನಾವು ಕಡಿಮೆ ಮಾಡಲಿಕ್ಕೆ ಫೈನಲ್ ಗುಡ್ ವ್ಯಾಲ್ಯೂವನ್ನು ಮಾತ್ರ ಕನ್ಸಿಡರ್ ಮಾಡ್ತೇವೆ. ಎಸ್, ಇದು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೇನೆ. ನೆಕ್ಸ್ಟ್ ಕಾನ್ಸೆಪ್ಟು GDP. GDP ಬೇಸಿಕ್ ಮೀನಿಂಗ್ ಫಸ್ಟ್ ತಿಳ್ಕೊಳ್ಳೋಣ. GDP ಅಂತಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಫುಲ್ ಫಾರ್ಮ್ ಗೊತ್ತಿರಬಹುದು ನಿಮಗೆ. ಟೋಟಲ್ ವ್ಯಾಲ್ಯೂ ಆಫ್ ಆಲ್ ಫೈನಲ್ ಗುಡ್ಸ್ ಆ್ಯಂಡ್ ಸರ್ವಿಸಸ್. ನೋಡಿ, ಫೈನಲ್ ಗುಡ್ಸ್ ಅಂತಂದರೆ ಏನು, ಜಸ್ಟ್ ನೋಡಿದ್ದು. ಇಂಟರ್ಮೀಡಿಯೇಟ್ ಅಲ್ಲ, ಫೈನಲ್ ಗುಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ ಆಗಿರೋದು ವಿತಿನ್ ಅ ಕಂಟ್ರಿ, ಒಂದು ದೇಶದಲ್ಲಿ, ಯಾವಾಗ ಇನ್ 1 ಇಯರ್, 1 ವರ್ಷದೊಳಗಡೆ. ಕೀವರ್ಡ್ಸ್ ಏನೇನು ಬಂತು ಇಲ್ಲಿ, ಫೈನಲ್ ಗೂಡ್ಸ್ಗಳನ್ನು ಮಾತ್ರ ಕನ್ಸಿಡರ್ ಮಾಡೋದು, ಡಬಲ್ ಕೌಂಟಿಂಗ್ ಇರೋದಿಲ್ಲ. ಪ್ರೊಡ್ಯೂಸ್ಡ್ ಕೇವಲ ಸೆಲ್ ಮಾಡೋದಲ್ಲ, ಪ್ರೊಡ್ಯೂಸ್ ಆಗಿರೋದು ವಿತಿನ್ ದ ಕಂಟ್ರಿ, ಇಂಡಿಯಾದೊಳಗಡೆ ಮಾತ್ರ. ಲೊಕೇಶನ್ ಇಂಪಾರ್ಟೆಂಟ್. ಇಂಡಿಯಾದಲ್ಲಿ ಆಗಿರುವಂಥದ್ದು ಅಂದರೆ ಅದು ಇಂಡಿಯಾಸ್ GDP ಅಂತ ಆಗಿಬಿಡುತ್ತೆ. ಒಂದು ಟೈಮು 1 ಇಯರ್ ಅಲ್ವಾ, 1 ವರ್ಷದೊಳಗಡೆ. ಇದೆಲ್ಲ ಗೊತ್ತಿರಬೇಕು. ಫೈನಲ್ ಗುಡ್ ಪ್ರೊಡ್ಯೂಸ್ ಆಗಿರೋದು ಒಂದು ಕಂಟ್ರಿ, ದೇಶದ ಒಳಗಡೆ, ಯಾವಾಗ 1 ವರ್ಷದೊಳಗಡೆ. ಹಾಗೆ 1 ವರ್ಷದೊಳಗಡೆ ಉದಾಹರಣೆಗೆ ಒಬ್ಬ ಫಾರ್ಮರ್ ರೈಸನ್ನು ಸುಮಾರು, ಇದು ಎಕ್ಸಾಂಪಲ್ ಅಷ್ಟೇ, 100 ರೂಪಾಯಿಯಷ್ಟು ರೈಸನ್ನು ಪ್ರೊಡ್ಯೂಸ್ ಮಾಡ್ತಾನೆ. ಫ್ಯಾಕ್ಟ್ರಿ ಸುಮಾರು 200 ರೂಪಾಯಿಯ ಕ್ಲೋತನ್ನು ಪ್ರೊಡ್ಯೂಸ್ ಮಾಡುತ್ತೆ. ಟೀಚರ್ 50 ರೂಪಾಯಿ ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ. ಇದೆಲ್ಲ ಎಕ್ಸಾಂಪಲ್ ಅಷ್ಟೇ, ನಿಮಗೆ ಕ್ಯಾಲ್ಕುಲೇಷನ್ಗೆ ಈಸಿ ಆಗಲಿ ಅಂತ. ಈ GDP ಟೋಟಲ್ ಏನಾಗುತ್ತೆ, ಇದೆಲ್ಲ ಆ್ಯಡ್ ಮಾಡಿದರೆ ಎಷ್ಟೆಷ್ಟು ಸಾವಿರವನ್ನು ಬೇಕಾದರೂ ನೀವು ಆ್ಯಡ್ ಮಾಡ್ಕೋಬಹುದು. 100, 200, 50, ಟೋಟಲ್ 350 ಆಯಿತು. ಹಾಗಾಗಿ ಇದು GDP, ಫೈನಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ವಿತಿನ್ ದ ಕಂಟ್ರಿ ಇನ್ 1 ಇಯರ್. ಟೋಟಲ್ ವ್ಯಾಲ್ಯೂ ಆಫ್ ಆಲ್ ದೀಸ್ ಥಿಂಗ್ಸ್ ಆರ್ known as GDP. ನೆಕ್ಸ್ಟ್ 3 ways to measure GDP. 3 ಮುಖ್ಯವಾದ ವಿಧಾನಗಳನ್ನು ನಾವು ನೋಡಬಹುದು. ವಾಟ್ ಎವರ್ ಇಸ್ ಪ್ರೊಡ್ಯೂಸ್ಡ್ ಐದರ್ ಅರ್ನ್ಡ್ ಆಸ್ ಇನ್ಕಮ್ ಆರ್ ಸ್ಪೆಂಟ್ ಆಸ್ ಎಕ್ಸ್ಪೆಂಡಿಚರ್ ಅಲ್ವಾ. ಯಾವುದೋ ಒಂದು ಪ್ರೊಡ್ಯೂಸ್ ಆಗಿದೆ, ಒಂದು ವಸ್ತು ಪ್ರೊಡ್ಯೂಸ್ ಆಗಿದೆ, ಅದನ್ನು ಸೆಲ್ ಮಾಡಿದ್ರೆ ಆವಾಗ ಯಾರೋ ಅದನ್ನು ಪರ್ಚೇಸ್ ಮಾಡಿರ್ತಾರೆ ಅಲ್ವಾ. ಪರ್ಚೇಸ್ ಮಾಡಿದಾಗ ಅವರಿಗೆ ಎಕ್ಸ್ಪೆಂಡಿಚರ್ ಆಗಿರುತ್ತೆ. ನೀವೇನೋ ಉದಾಹರಣೆಗೆ ಒಂದು ಕಂಪ್ಯೂಟರ್, ಲ್ಯಾಪ್ಟಾಪ್ ಇದೆ, ಲ್ಯಾಪ್ಟಾಪನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ ಒಂದು ಕಂಪ್ನಿಯವರು. ಪ್ರೊಡ್ಯೂಸ್ ಮಾಡಿದವರು ನಿಮಗೆ ಅದನ್ನು ಸೆಲ್ ಮಾಡ್ತಾರೆ. ಸೆಲ್ ಮಾಡಿದಾಗ ಅವ್ರಿಗೇನು ಬಂತು, ಇನ್ಕಮ್ ಬಂತು. ನಿಮಗೇನಾಯಿತು, ನಿಮಗೆ ಅಲ್ಲಿ ಎಕ್ಸ್ಪೆಂಡಿಚರ್ ಆಯಿತು ಅಲ್ವಾ, ನೀವು ಹಣವನ್ನು ಖರ್ಚು ಮಾಡಬೇಕಾಯಿತು. ಹಾಗಾಗಿ ಸೊ ವಿ ಕ್ಯಾನ್ ಲುಕ್ ಎಟ್ ದ ಸೇಮ್ ಎಕಾನಮಿ ಫ್ರಮ್ 3 ಆ್ಯಂಗಲ್ಸ್. ಈಗ ನಾವು ಬೇರೆ ಬೇರೆ ಅಪ್ರೋಚನ್ನ ನೋಡ್ತಾ ಹೋಗ್ತೇವೆ. ಇಲ್ಲಿ ಯಾವ್ಯಾವ ಥರ ನೋಡ್ಬೋದು ನೋಡಿ. ಉದಾಹರಣೆಗೆ ಮೊದಲನೇದು ಔಟ್ಪುಟ್ ಅಪ್ರೋಚ್, ಪ್ರೊಡಕ್ಷನ್ ಅಪ್ರೋಚ್ ಅಂತ. ಏನಾಗುತ್ತೆ ಇಲ್ಲಿ, ಯಾವುದು ಪ್ರೊಡ್ಯೂಸ್ ಆಗಿದೆ, ವಾಟ್ ಈಸ್ ಪ್ರೊಡ್ಯೂಸ್ಡ್, ಯಾವ್ದು ಪ್ರೊಡ್ಯೂಸ್ ಆಗ್ತಾ ಇದೆ ಅನ್ನೋದ್ರ ಮೇಲೆ ಫೋಕಸ್ ಮಾಡ್ತೇವೆ. ಇಲ್ಲಿ ನಾವು ವ್ಯಾಲ್ಯೂ ಆಫ್ ಆಲ್ ಫೈನಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಎಲ್ಲ ಫೈನಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ಗಳ ವ್ಯಾಲ್ಯೂ ಯಾವಾಗ ಪ್ರೊಡ್ಯೂಸ್ಡ್ ವಿತ್ ಇನ್ ದ ಕಂಟ್ರಿ, ಒಂದು ದೇಶದೊಳಗಡೆ ಪ್ರೊಡ್ಯೂಸ್ ಆಗಿರೋದು 1 ಇಯರ್, 1 ವರ್ಷದೊಳಗಡೆ. ಹಾಗಾಗಿ GDP ಅಲ್ವಾ, ನಾರ್ಮಲ್ ಆಗಿ ನಾವು GDP ಅಂತ ಥಿಂಕ್ ಮಾಡ್ತೀವಲ್ವ ಇಂಟ್ಯೂಟಿವ್ಲಿ, ಅದನ್ನು ಇಲ್ಲಿ ನಾವು ನೋಡ್ಬೋದು. ಅದು ಔಟ್ಪುಟ್ ಅಪ್ರೋಚ್, ಪ್ರೊಡಕ್ಷನ್ ಅಪ್ರೋಚ್ ಅಂತ ಹೇಳ್ತೇವೆ. ಉದಾಹರಣೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ವೀಟ್ ಪ್ರೊಡ್ಯೂಸ್ ಮಾಡಿದ್ದೇವೆ, ಆಮೇಲೆ ಕ್ಲಾತ್ಸ್ ಇದೆ, ಟೀಚಿಂಗ್ ಸರ್ವಿಸು ಜಸ್ಟ್ ನೋಡಿದ್ದು. ಇಲ್ಲಿ ಓನ್ಲಿ ಫೈನಲ್ ಗೂಡ್ಸನ್ನು ಕನ್ಸಿಡರ್ ಮಾಡ್ತಾ ಇದ್ದೇವೆ, ಡಬಲ್ ಕೌಂಟಿಂಗ್ ಮಾಡೋದಿಲ್ಲ. ಸಿಂಪಲ್ GDP ಡೆಫಿನೇಷನ್ನೇ ಇದು, ಮತ್ತೇನು ಚೇಂಜಸ್ ಇಲ್ಲ ಇದರಲ್ಲಿ. ಇದು ಮೊದಲನೇದು ಪ್ರೊಡಕ್ಷನ್ ಅಪ್ರೋಚ್ ಅಥವಾ ಔಟ್ಪುಟ್ ಅಪ್ರೋಚ್. ಎರಡನೇದು ಇನ್ಕಮ್ ಅಪ್ರೋಚ್ ಅಂತಂದರೆ ಹೂ ಅರ್ನ್ಡ್ ಇನ್ಕಮ್ ಫ್ರಾಮ್ ಪ್ರೊಡಕ್ಷನ್. ಈ ಪ್ರೊಡಕ್ಷನಿಂದ ಯಾರಿಗೆ ಇನ್ಕಮ್ ಬಂತು, ಯಾರು ಅರ್ನ್ ಮಾಡಿದ್ರು ಮನಿಯನ್ನು.
ಮೊದಲೇ ಹೇಳಿದಾಗೆ ಒಂದು ಗೂಡ್ಸ್ ಅಥವಾ ಸರ್ವಿಸ್ ಪ್ರೊಡ್ಯೂಸ್ ಆದರೆ ಅಲ್ಲಿ ವರ್ಕ್ ಮಾಡ್ತಾ ಇರೋ ವರ್ಕರ್ಸ್ಗಳಿಗೆ ವೇಜಸ್ ಬರುತ್ತೆ, ಅವರಿಗೆ ಸಂಬಳ ಬರುತ್ತೆ, ಕೂಲಿ ಬರುತ್ತೆ. ಲ್ಯಾಂಡ್ ಓನರ್ಗಳಿಗೆ ರೆಂಟ್ ಬರುತ್ತೆ. ಕ್ಯಾಪಿಟಲ್ ಓನರ್ಸ್ಗಳು ಅವರಿಗೆ ಇಂಟ್ರೆಸ್ಟ್ ಸಿಗುತ್ತೆ. ಆಂಟ್ರಪ್ರನರ್ಸ್ ಅಂತ ಇರ್ತಾರೆ, ಅವರು ಪ್ರಾಫಿಟ್ ಅರ್ನ್ ಮಾಡ್ತಾರೆ. ಸೊ ಜಿ ಡಿ ಪಿ ಕ್ಯಾನ್ ಆಲ್ಸೋ ಬಿ ಸೀನ್ ಆ್ಯಸ್ ಸಮ್ ಆಫ್ ಆಲ್ ಇನ್ಕಮ್ಸ್ ಜನರೇಟೆಡ್ ಫ್ರಮ್ ಪ್ರೊಡಕ್ಷನ್. ವಸ್ತುವನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ ಅಂತಂದರೆ ಯಾರೋ ಅದನ್ನು ಖರೀದಿ ಮಾಡಿದ್ಬಿಟ್ರು, ಖರೀದಿ ಮಾಡಿದ್ಮೇಲೆ ಆ ಖರೀದಿ ಮಾಡಿದ ಹಣ ಅವರು ಕೊಡ್ತಾರಲ್ವಾ. ಖರೀದಿ ಮಾಡಬೇಕಾದ್ರೆ ನೀವು ಹಣ ಕೊಟ್ಟೆ ಖರೀದಿ ಮಾಡೋದು. ಕೊಟ್ಟಿರೋ ಹಣ ಮತ್ತಾರಿಗೋ ಇನ್ಕಮ್ ಆಗಿರುತ್ತೆ. ವರ್ಕರಿಗೆ ಆಗಿರಬಹುದು, ಲ್ಯಾಂಡು, ಕ್ಯಾಪಿಟಲ್ಲು, ಆಂಟ್ರಪ್ರನರ್ಸು, ಇವರಿಗೆ ಯಾವುದಾದ್ರೂ ಒಂದು ವಿಷಯಕ್ಕೆ ಹೋಗಿ ಸೇರುತ್ತೆ ಅದು. ಹಾಗಾಗಿ ನೀವು ಕೊಟ್ಟಿರೋ ಹಣ ಅಲ್ಲಿ ಹೋಗಿ ಸೇರಿದೆ ಅಂತಂದರೆ ನಿಮ್ಮ ಪ್ರಕಾರ ಅದು ಎಕ್ಸ್ಪೆಂಡಿಚರು, ಅವ್ರ ಪ್ರಕಾರ ಅದು ಇನ್ಕಮ್. ಈ ಎರಡೂ ವಿಧಾನಗಳಿಂದ ನಾವು ನೋಡ್ಬೋದು. ಇಲ್ಲಿ ನೋಡ್ತಾ ಇರೋದು ಇನ್ಕಮ್ ಅಪ್ರೋಚ್. ಯಾರು ಇನ್ಕಮ್ ಗಳಿಸ್ತಾ ಇದ್ದಾರೆ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೇವೆ. ಸಮ್ ಆಫ್ ಆಲ್ ಇನ್ಕಮ್ಸ್ ಜನರೇಟೆಡ್ ಫ್ರಾಮ್ ಪ್ರೊಡಕ್ಷನ್. ಆ ಪ್ರೊಡಕ್ಷನಿಂದ ಯಾರ್ಯಾರಿಗೆ ಎಷ್ಟೆಷ್ಟು ಇನ್ಕಮ್ ಬಂತು ಎಲ್ಲವನ್ನು ಆ್ಯಡ್ ಮಾಡೋದು. ಉದಾಹರಣೆಗೆ ಅದೇ ಎಕಾನಮಿಯಲ್ಲೇ ವೇಜಸ್ ಇರ್ಬೋದು 200. ಈಗ ಮೇಲ್ಗಡೆ ನೋಡಿ 350 ಹೇಗೆ ಬಂತೋ, 350 ಮೇಲ್ಗಡೆ ಬಂದಿರೋದು ಔಟ್ಪುಟ್ಟಲ್ಲಿ. ಈ ಪ್ರೊಡಕ್ಷನ್ ಅಪ್ರೋಚಲ್ಲಿ ವೀಟ್ ಪ್ರೊಡ್ಯೂಸ್ ಆಯಿತು ₹100 ಬಂತು, ಕ್ಲೋತ್ ಪ್ರೊಡ್ಯೂಸ್ ಆಯಿತು 200 ಬಂತು, ಟೀಚಿಂಗು 50 ಅಂತ ಅಲ್ಲಿ ನೋಡಿದ್ವಿ. ಅದನ್ನೇ ಮಾಡಲಿಕ್ಕೆ, ಅದೇ ಕೆಲಸವನ್ನು ಮಾಡಲಿಕ್ಕೆ ವೇಜಸ್ಸು 200, ರೆಂಟಿಗೋಸ್ಕರ ₹50 ಖರ್ಚಾಯಿತು, ಇಂಟ್ರೆಸ್ಟ್ ₹30 ಬಂತು, ಪ್ರಾಫಿಟ್ 70. ಈಗ ಇಲ್ಲಿ ಇವರಿಗೆಲ್ಲ ಬಂದಿರೋದು ಇನ್ಕಮ್. ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದರೆ ಅದು ಸಹ ಸೇಮ್ ಇರುತ್ತೆ. ಇದು ಒಂದು. ಇನ್ನು ಎಕ್ಸ್ಪೆಂಡಿಚರ್ ಅಪ್ರೋಚ್ ಅಂತಂದರೆ ಹೂ ಸ್ಪೆಂಟ್ ಮನಿ ಆನ್ ಫೈನಲ್ ಗುಡ್ಸ್ ಅಲ್ವಾ. ಆಲ್ ಫೈನಲ್ ಗುಡ್ಸ್ ಪ್ರೊಡ್ಯೂಸ್ಡ್ ಮಸ್ಟ್ ಬಿ ಬಾಟ್ ಬೈ ಸಮ್ ಒನ್. ಜಸ್ಟ್ ಸ್ವಲ್ಪ ಹೊತ್ತಿನ ನೋಡಿದ್ದೆ ನಾವು. ಸೇಮ್ ಕಾನ್ಸೆಪ್ಟೇ ಅದು, ಬೇರೆ ಬೇರೆ ಆ್ಯಂಗಲಿಂದ ನೋಡ್ತಾ ಇದ್ದೇವೆ. ಎಲ್ಲ ಫೈನಲ್ ಗೂಡ್ಸನ್ನು ಯಾರಾದರೂ ಒಬ್ಬರು ಫೈನಲ್ ಆಗಿ ಬೈ ಮಾಡಿರಬೇಕಾಗತ್ತೆ. ಯಾರು ಈಗ ಬೈ ಮಾಡೋರು? ಯಾರ್ಯಾರು ಹೋಗಿ ಬೈ ಮಾಡ್ತಾರೆ? ಸ್ಪೆಂಡ್ ಮಾಡೋರು ಯಾರು ಹಣವನ್ನು? ಮೊದಲನೇದು ಹೌಸ್ ಹೋಲ್ಡ್ಸ್, ನಾವು ಗೃಹ ಬಳಕೆ. ಈಗ ಅಂದರೆ ನಾವು ಸಾಮಾನ್ಯ ವ್ಯಕ್ತಿಗಳು, ಜನರು, ಕನ್ಸ್ಯೂಮರ್ಗಳು, ಮತ್ತು ಫರ್ಮ್ಸ್ಗಳು ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಗೌರ್ಮೆಂಟ್ ಸ್ಪೆಂಡಿಂಗು, ಫಾರಿನರ್ಸ್ ಅಲ್ವಾ, ಎಕ್ಸ್ಪೋರ್ಟ್ ಮಾಡೋದ್ರ ಮೂಲಕ ನಮ್ಗೆ ಬರೋದು. ಮತ್ತು ಇದನ್ನೆಲ್ಲ ನಾವು ನೋಡಿಕೊಂಡು ಇದರಲ್ಲಿ ಸಬ್ಟ್ರ್ಯಾಕ್ಟ್ ಮಾಡ್ತೇವೆ ಏನನ್ನು? ಇಂಪೋರ್ಟನ್ನು. ಬಿಕಾಸ್ ಪ್ರೊಡ್ಯೂಸ್ಡ್ ಔಟ್ಸೈಡ್ ಇಂಡಿಯಾ. ಜಿ ಡಿ ಪಿ ಅಂತಂದರೆ ಮೊದಲೇ ಹೇಳಿದಾಗೆ ವಿತಿನ್ ಇಂಡಿಯಾ, ನಮ್ಮ ದೇಶದ ಒಳಗಡೆ ಪ್ರೊಡ್ಯೂಸ್ ಆಗಿರುವಂಥದ್ದು. ಇಲ್ಲಿ ಏನಾಗ್ತಾ ಇದೆ? ಫೈನಲ್ ಗೂಡ್ಸ್ ಮತ್ತು ಸರ್ವಿಸ್ಗಳಾಗಿರ್ಬೋದು, ಯಾರೋ ಒಬ್ಬರು ಅದನ್ನು ಬೈ ಮಾಡಿದ್ದಾರೆ. ಬೈ ಮಾಡಿದಾಗ ಅವರು ಸ್ಪೆಂಡ್ ಮಾಡಬೇಕು ಹಣವನ್ನು. ಆ ಸ್ಪೆಂಡ್ ಮಾಡೋರು ಯಾರ್ಯಾರು? ಹೌಸ್ ಹೋಲ್ಡ್ಸು, ಫರ್ಮ್ಸು, ಗೌರ್ಮೆಂಟು, ಫಾರಿನರ್ಸು. ಈಗ ನಾವೇ ಬೇರೆ ದೇಶದಿಂದ ತರಿಸ್ಕೊಂಡ್ರೆ ಅದು ಇಂಪೋರ್ಟ್ ಆಯಿತು. ಅದು ನಮ್ಮ ದೇಶದಲ್ಲಿ ಪ್ರೊಡ್ಯೂಸ್ ಆಗಿರೋದಲ್ಲ, ಅದನ್ನು ನಾವು ಮೈನಸ್ ಮಾಡಬೇಕಾಗತ್ತೆ ಆವಾಗ. ಹಾಗಾಗಿ ಎಕ್ಸ್ಪೆಂಡಿಚರ್ ಅಪ್ರೋಚ್ ಅಂತಂದರೆ ಇದಕ್ಕೆ ಚಿಗ್ಸಮ್ ಅಂತ ಸಹ ಕರೀತಾರೆ, ಶಾರ್ಟಾಗಿ ಕೆಲವರು. ಚಿಗ್ಸಮ್ ಫಾರ್ಮುಲಾ CIG + X-M. ಈ ಎಕ್ಸ್ಪೋರ್ಟು ಇಂಪೋರ್ಟು ಎಕ್ಸ್ಪೋರ್ಟಲ್ಲಿ ಇಂಪೋರ್ಟನ್ನು ಮೈನಸ್ ಮಾಡಿ ಇಲ್ಲೊಂದು ವ್ಯಾಲ್ಯೂ ಬರುತ್ತಲ್ವ, ಅದನ್ನು ಹೌಸ್ ಹೋಲ್ಡ್ಸ್ ಇರ್ಬೋದು, ಕನ್ಸಂಪ್ಷನ್ನು, ಇನ್ವೆಸ್ಟ್ಮೆಂಟು, ಗೌರ್ಮೆಂಟ್ ಸ್ಪೆಂಡಿಂಗು ಅದಕ್ಕೆ ಆ್ಯಡ್ ಮಾಡ್ತಾರೆ. ಉದಾಹರಣೆಗೆ ಕನ್ಸಂಪ್ಷನ್ ಎಷ್ಟಿದೆ? 180 ಇದೆ, ಇನ್ವೆಸ್ಟ್ಮೆಂಟ್ 90, ಗೌರ್ಮೆಂಟ್ 50, ನೆಟ್ ಎಕ್ಸ್ಪೋರ್ಟ್ ಅಂತ ಹೇಳ್ತಾರೆ ಇದಕ್ಕೆ. ಅಂದರೆ ಎಕ್ಸ್ಪೋರ್ಟ್ ಮೈನಸ್ ಇಂಪೋರ್ಟ್ ಇದೆಯಲ್ವಾ, ಇದು ನೆಟ್ ಎಕ್ಸ್ಪೋರ್ಟ್. ಎಲ್ಲ ಮಾಡಿದಾಗ 30 ಬಂದು ಅಂತ ಇಟ್ಕೊಳ್ಳಿ. ಆವಾಗ ಮತ್ತೆ 350ನೇ ಬರುತ್ತೆ. ಇಲ್ಲಿ ನಾವು ಆ ಥರ ವ್ಯಾಲ್ಯೂಗಳನ್ನು ಆ್ಯಡ್ ಮಾಡಿದ್ದೇವೆ ಅಂತಂದರೆ ವ್ಯಾಲ್ಯೂನ ಅದನ್ನು ಕನ್ಸಿಡರ್ ಮಾಡಿದರೆ 350 ಬರುತ್ತೆ. ಆದರೆ ಕಾನ್ಸೆಪ್ಟ್ ಏನಂತಂದರೆ ಯಾವುದೇ ಆ್ಯಂಗಲಲ್ಲಿ ನೋಡಿದ್ರು, ಅದು ಪ್ರೊಡಕ್ಷನ್ ಅಥವಾ ಔಟ್ಪುಟ್ ಮೆಥಡ್ ಆಗಿರಬಹುದು, ಇನ್ಕಮ್ ಮೆಥಡ್ ಆಗಿರಬಹುದು, ಎಕ್ಸ್ಪೆಂಡಿಚರ್ ಮೆಥಡ್ ಆಗಿರಬಹುದು, ಯಾವುದೇ ಮೆಥಡಿಂದ ನೋಡಿದರೂ GDP ಸೇಮ್ ಇರುತ್ತೆ. ಥಿಯರಿಟಿಕಲಿ ಅಂತೂ ಸೇಮ್ ಇರುತ್ತೆ. ನಾವು ಕನ್ಸಿಡರ್ ಮಾಡ್ತೇವೆ ಪ್ರೊಡಕ್ಷನ್ = ಇನ್ಕಮ್ = ಎಕ್ಸ್ಪೆಂಡಿಚರ್. ಪ್ರೊಡ್ಯೂಸ್ ಆಗಿರೋದು ಒಬ್ರಿಗೆ ಇನ್ಕಮ್ ಬರುತ್ತೆ, ಇನ್ನೊಬ್ರು ಅದು ಎಕ್ಸ್ಪೆಂಡಿಚರ್ ಮಾಡ್ತಾರೆ, ಎಲ್ಲವನ್ನು ನೋಡ್ತಾರೆ. ಸೊ ದಟ್ಸ್ ವೈ ಔಟ್ಪುಟ್ ಅಪ್ರೋಚ್, ಇನ್ಕಮ್ ಅಪ್ರೋಚ್, ಎಕ್ಸ್ಪೆಂಡಿಚರ್ ಅಪ್ರೋಚ್ ಆಲ್ ಗಿವ್ ಸೇಮ್ GDP ವ್ಯಾಲ್ಯೂ. ಒಂದೇ ರಿಯಾಲಿಟಿ, ಬೇರೆ ಬೇರೆ ವ್ಯೂ ಪಾಯಿಂಟಿಂದ ನೋಡಿದ್ದೇವೆ ಅಷ್ಟೇ. ಇನ್ನೊಂದು ಸಾರಿ ಬೇಕಿದ್ರೆ ನೋಡೋಣ. GDP ಅಂತಂದ್ರೆ ಏನು? GDP ಅಂತಂದರೆ ಹೇಳಿ ನೋಡೋಣ. ಈಗ GDP ಅಂತಂದ್ರೆ ಏನು? ಆನ್ಸರ್ ಮಾಡಿ. ಎಲ್ಲಿ, ಯಾವಾಗ, ಏನು ಆಗಿರೋದು? ಟೋಟಲ್ ವ್ಯಾಲ್ಯೂ ಇದು, ಫೈನಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ದು. ಎಲ್ಲಿ ಪ್ರೊಡ್ಯೂಸ್ ಆಗಿರೋದು? ವಿತಿನ್ ದ ಕಂಟ್ರಿ. ಯಾವಾಗ? ಇನ್ 1 ಇಯರ್. ಫೈನಲ್ಲು ಇಂಪಾರ್ಟೆಂಟು, ಡಬಲ್ ಕೌಂಟಿಂಗ್ ಇರೋದಿಲ್ಲ. ಇನ್ನು ಎಕ್ಸಾಂಪಲ್ಲು ಮತ್ತೇನು ಹೇಳೋದಿಲ್ಲ, ನಾನು ಆಲ್ರೆಡಿ ಗೊತ್ತಿದೆ. 3 ಥರ ನಾವು ಮೆಷರ್ ಮಾಡಬಹುದು. ಒಂದು, ಮೊದಲನೇದು ಯಾವುದು?
ಔಟ್ಪುಟ್ ಪ್ರೊಡಕ್ಷನ್ ಅಪ್ರೋಚ್, ಏನು ಪ್ರೊಡ್ಯೂಸ್ ಆಗಿದೆ, ಪ್ರೊಡ್ಯೂಸ್ ಆದಾಗ ಆಗಿರುವಂಥದ್ದೆಲ್ಲ ನಾವು ಕೌಂಟ್ ಮಾಡ್ತೇವೆ. ವ್ಯಾಲ್ಯೂ ಆಫ್ ಆಲ್ ಫೈನಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ ವಿತ್ ಇನ್ ಅ ಕಂಟ್ರಿ ಡ್ಯೂರಿಂಗ್ 1 ಇಯರ್. ಜಿ ಡಿ ಪಿಯ ಡೆಫಿನೇಷನ್ ಇತ್ತಲ್ವ, ಅದನ್ನೇ ನಾವಿಲ್ಲಿ ಯೂಸ್ ಮಾಡೋದು, ನಾರ್ಮಲ್ ಡೆಫಿನೇಷನನ್ನು. ಎರಡನೇದು ಇನ್ಕಮ್ ಅಪ್ರೋಚ್. ಇನ್ಕಮ್ ಅಪ್ರೋಚಲ್ಲಿ ಏನು ಮಾಡ್ತೇವೆ, ಯಾರು ಇನ್ಕಮ್ ಅರ್ನ್ ಮಾಡಿದ್ದಾರೆ ಈ ಪ್ರೊಡಕ್ಷನಿಂದ ಅನ್ನೋದು ನೋಡ್ತೇವೆ. ಯಾರು ಇನ್ಕಮ್ ಅರ್ನ್ ಮಾಡ್ತಾರೆ, ವರ್ಕರ್ಸು, ಲ್ಯಾಂಡ್ ಓನರ್ಸು, ಕ್ಯಾಪಿಟಲ್ ಓನರ್ಸು ಮತ್ತು ಆಂಟ್ರಪ್ರಿನರ್ಸ್, ಇವರೆಲ್ಲ ಇನ್ಕಮ್ ಅರ್ನ್ ಮಾಡ್ತಾ ಇರ್ತಾರೆ. ಇದಾದಮೇಲೆ ಎಕ್ಸ್ಪೆಂಡಿಚರ್ ಅಪ್ರೋಚ್. ಯಾರು ಇಲ್ಲಿ ಎಕ್ಸ್ಪೆಂಡ್ ಅಂದರೆ ಸ್ಪೆಂಡ್ ಮಾಡ್ತಾ ಇರೋರು, ಸ್ಪೆಂಡಿಂಗ್ ಯಾರ್ಯಾರು ಮಾಡ್ತಾ ಇದ್ದಾರೆ, ಹೌಸ್ ಹೋಲ್ಡು, ಫರ್ಮ್ಸು, ಗೌರ್ಮೆಂಟು, ಫಾರಿನರ್ಸ್. ಮತ್ತು ನಾವು ಇಲ್ಲಿ ಎಕ್ಸ್ಪೋರ್ಟನ್ನು ಕನ್ಸಿಡರ್ ಮಾಡಿ ಇಂಪೋರ್ಟನ್ನು ಮೈನಸ್ ಮಾಡ್ತೇವೆ. ಎಕ್ಸ್ ಮೈನಸ್ ಎಮ್ ಅಂತಂದರೆ ನೆಟ್ ಎಕ್ಸ್ಪೋರ್ಟ್ ಅಂತ ಕರಿತೇವೆ. ಅದಾದಮೇಲೆ ಪ್ರೊಡಕ್ಷನಿಂದ ಇರಬಹುದು, ಇನ್ಕಮಿಂದ ಇರಬಹುದು, ಎಕ್ಸ್ಪೆಂಡಿಚರಿಂದ ಇರಬಹುದು, ಎಲ್ಲವನ್ನು ನಾವು ಕನ್ಸಿಡರ್ ಮಾಡಿದರೆ ಸೇಮ್ ವ್ಯಾಲ್ಯೂ ಇರುತ್ತೆ ಜಿ ಡಿ ಪಿದು. ಇಲ್ಲಿ ಯಾಕೆ ಇಂಪೋರ್ಟ್ಸ್ನ ಸಬ್ಟ್ರ್ಯಾಕ್ಟ್ ಮಾಡ್ತಾರೆ, ಯಾಕಂತಂದರೆ ಇಂಪೋರ್ಟ್ಸ್ ಆರ್ ಕನ್ಸ್ಯೂಮ್ಡ್ ಇನ್ ಇಂಡಿಯಾ ಬಟ್ ಪ್ರೊಡ್ಯೂಸ್ಡ್ ಔಟ್ಸೈಡ್ ಆಫ್ ಇಂಡಿಯಾ ಅಲ್ವಾ. ಇಂಪೋರ್ಟನ್ನು ನಾವು ಭಾರತದಲ್ಲಿ ಕನ್ಸ್ಯೂಮ್ ಮಾಡ್ತಾ ಇದ್ದೇವೆ, ಅದು ಪ್ರೊಡಕ್ಷನ್ ಆಗಿರೋದಿಲ್ಲಿ. ಇಂಪೋರ್ಟ್ ಅಂತಂದರೆ ಬೇರೆ ಕಡೆಯಿಂದ ತರಿಸ್ಕೊಳ್ತಾ ಇದ್ದೇವೆ, ಹಾಗಾಗಿ ನಮ್ಮ ದೇಶದಲ್ಲಿ ಪ್ರೊಡ್ಯೂಸ್ ಆಗಿರೋದಲ್ಲ. ಜಿ ಡಿ ಪಿ ಅಂತಂದರೆ ಜಿ ಡಿ ಪಿ ಕೌಂಟ್ಸ್ ಪ್ರೊಡಕ್ಷನ್ ವಿತ್ ಇನ್ ದ ಕಂಟ್ರಿ. ನಮ್ಮ ದೇಶದ ಒಳಗಡೆನೆ ಪ್ರೊಡ್ಯೂಸ್ ಆಗಿರೋದನ್ನು ಕೌಂಟ್ ಮಾಡೋದು ಜಿ ಡಿ ಪಿ, ನಾಟ್ ಕನ್ಸಂಪ್ಷನ್ ವಿತ್ ಇನ್ ಕಂಟ್ರಿ. ಕನ್ಸಂಪ್ಷನ್ ಮಾತ್ರ ಮಾಡಿದ್ರೆ ಸಾಕಾಗೋದಿಲ್ಲ, ಅದು ಪ್ರೊಡ್ಯೂಸ್ ಆಗಿರಬೇಕು. ಸೊ ವಿ ಸಬ್ಟ್ರ್ಯಾಕ್ಟ್ ಇಂಪೋರ್ಟ್, ಅದಕ್ಕೋಸ್ಕರ ಇಂಪೋರ್ಟ್ಗಳನ್ನು ಸಬ್ಟ್ರ್ಯಾಕ್ಟ್ ಮಾಡ್ತೇವೆ. ಬೇಕಿದ್ರೆ ಒಂದು 2 ಮಿನಿಟ್ಸ್ ಬ್ರೇಕ್ ತೊಗೊಳ್ಳಿ, ನಾನು ಕಂಟಿನ್ಯೂ ಮಾಡ್ತೇನೆ ವಿಡಿಯೋವನ್ನು. ಸ್ವಲ್ಪ ಲಾಂಗ್ ಆಗಬಹುದು ಈ ವಿಡಿಯೋ, ಬೇಸಿಕ್ಕಾಗಿ ನಾವು ನೋಡ್ತಾ ಹೋಗೋಣ. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಜಿ ಡಿ ಪಿ ವರ್ಸಸ್ ಜಿ ಎನ್ ಪಿ, ಡೊಮೆಸ್ಟಿಕ್ ವರ್ಸಸ್ ನ್ಯಾಷನಲ್ ಅಂತ ಹೇಳ್ಬೋದು ಇದಕ್ಕೆ. ಸೊ ವಾಟ್ ಡಸ್ ಜಿ ಡಿ ಪಿ ರಿಯಲಿ ಕೇರ್ ಅಬೌಟ್? ಜಿ ಡಿ ಪಿ ಯಾವುದ್ರ ಮೇಲೆ ಫೋಕಸ್ ಮಾಡುತ್ತೆ, ಲೊಕೇಶನ್ ಮೇಲೆ. ನೋಡಿದ್ವಲ್ವಾ, ಹೌ ಮಚ್ ಪ್ರೊಡಕ್ಷನ್ ಹ್ಯಾಪೆಂಡ್ ಇನ್ಸೈಡ್ ಇಂಡಿಯಾ, ನಮ್ಮ ದೇಶದೊಳಗಡೆ ಎಷ್ಟು ಪ್ರೊಡಕ್ಷನ್ ಆಯಿತು ಅನ್ನೋದು ಜಿ ಡಿ ಪಿ ಫೋಕಸ್ ಮಾಡೋದು. ಆದರೆ ಇಟ್ ಡಸ್ ನಾಟ್ ಕೇರ್ ಅಬೌಟ್ ಹೂ ಪ್ರೊಡ್ಯೂಸ್ಡ್ ಇಟ್, ಇಂಡಿಯನ್ ಆರ್ ಫಾರಿನ್ ಕಂಪನಿ. ಜಿ ಡಿ ಪಿ ಅನ್ನೋದು ಕೇವಲ ಭಾರತದಲ್ಲಿ ಪ್ರೊಡ್ಯೂಸ್ ಆಯ್ತಾ ಇಲ್ವಾ ಅಷ್ಟೇ ನೋಡೋದು. ಯಾರು ಪ್ರೊಡ್ಯೂಸ್ ಮಾಡಿದ್ರು, ಅದು ಫಾರಿನ್ ಕಂಪ್ನಿ ಆಗಿತ್ತಾ, ಇಂಡಿಯನ್ ಕಂಪ್ನಿ ಆಗಿತ್ತಾ ಅನ್ನೋದನ್ನು ನೋಡೋದಿಲ್ಲ. ಓನ್ಲಿ ಕ್ವಶನ್ ಏನದರಲ್ಲಿ, ವಾಸ್ ಇಟ್ ಪ್ರೊಡ್ಯೂಸ್ಡ್ ವಿತ್ ಇನ್ ಇಂಡಿಯನ್ ಬಾರ್ಡರ್ಸ್, ಭಾರತದ ಗಡಿಯ ಒಳಗಡೆ, ಬಾರ್ಡರ್ ಒಳಗಡೆ ಪ್ರೊಡ್ಯೂಸ್ ಆಯಿತಾ, ಹಾಗಾದರೆ ಅದು ಜಿ ಡಿ ಪಿ. ಉದಾಹರಣೆಗೆ ನೋಡಿ, ಫಾರಿನ್ ಕಂಪ್ನಿ ಇನ್ ಇಂಡಿಯಾ, ಒಂದು ಜಾಪನೀಸ್ ಕಂಪ್ನಿ ಇದೆ, ಕಾರ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಚೆನ್ನೈಯಲ್ಲಿ. ಅದು ಟೋಟಲ್ ವ್ಯಾಲ್ಯೂ ಪ್ರೊಡಕ್ಷನ್ ಎಷ್ಟು ಅಂದರೆ ಅದರಿಂದ ಆಗಿರುವಂಥ ವ್ಯಾಲ್ಯೂ ಎಡಿಷನ್ ಎಷ್ಟು ಅಂತಂದರೆ 1000 crore. ಅದನ್ನು ಸಹ ನಾವು ಜಿ ಡಿ ಪಿಯಲ್ಲಿ ಕೌಂಟ್ ಮಾಡ್ತೇವೆ. ಬಿಕಾಸ್ ಪ್ರೊಡಕ್ಷನ್ ಹ್ಯಾಪೆಂಡ್ ಇನ್ ಇಂಡಿಯಾ, ನಮ್ಮ ದೇಶದೊಳಗಡೆ ಪ್ರೊಡಕ್ಷನ್ ಆಗಿರೋದು, ಹಾಗಾಗಿ ಅದನ್ನು ನಾವು ಜಿ ಡಿ ಪಿಯಲ್ಲಿ ಕನ್ಸಿಡರ್ ಮಾಡ್ತೇವೆ. ಆ್ಯಂಡ್ ಅನದರ್ ಎಕ್ಸಾಂಪಲ್ ಈಸ್ ಇಂಡಿಯನ್ ಕಂಪ್ನಿ ಅಬ್ರಾಡ್. ಭಾರತದ್ದೇ ಕಂಪ್ನಿ ಬೇರೆ ದೇಶದಲ್ಲಿದೆ, ಅಲ್ಲಿ ಐ ಟಿ ಆಫೀಸ್ ಇದೆ ಅದರದ್ದು ಯು ಎಸ್ ಎಲ್ಲಿ, 500 ಕೋಟಿಯಷ್ಟು ಪ್ರೊಡಕ್ಷನ್ ಆಗ್ತಾ ಇರಬಹುದು. ಆದರೆ ಇಟ್ಸ್ ನಾಟ್ ಕೌಂಟೆಡ್ ಇನ್ ಇಂಡಿಯಾಸ್ ಜಿ ಡಿ ಪಿ, ಭಾರತದ ಜಿ ಡಿ ಪಿಯಲ್ಲಿ ಅದನ್ನು ನಾವು ಕೌಂಟ್ ಮಾಡೋದಿಲ್ಲ. ಬಿಕಾಸ್ ಪ್ರೊಡಕ್ಷನ್ ಹ್ಯಾಪೆಂಡ್ ಔಟ್ಸೈಡ್ ಇಂಡಿಯಾ. ಮೇನಾಗಿ ಲೊಕೇಶನ್ ಬೇಸ್ಡ್, ಜಿ ಡಿ ಪಿ ಅಂತಂದರೆ ಲೊಕೇಶನ್ ಬೇಸ್ಡ್. ಇನ್ನು ಜಿ ಎನ್ ಪಿ ಅಂತಂದರೆ ಏನಂತಂದರೆ, ಜಿ ಎನ್ ಪಿ ಫೋಕಸ್ ಆನ್ ಓನರ್ಶಿಪ್, ನ್ಯಾಷನಾಲಿಟಿ. ಇಲ್ಲಿ ಜಿ ಡಿ ಪಿ ಲೊಕೇಶನ್ ಆದರೆ ಜಿ ಎನ್ ಪಿ ಓನರ್. ಯಾರು ಓನರು? ಹೌ ಮಚ್ ಇನ್ಕಮ್ ಇಸ್ ಅರ್ನ್ಡ್ ಬೈ ಇಂಡಿಯನ್ಸ್ ಎನಿವೇರ್ ಇನ್ ದ ವರ್ಲ್ಡ್. ಜಿ ಎನ್ ಪಿ ಅಂತಂದರೆ ಅದು ನಮ್ಮ ದೇಶದವರು ಎಲ್ಲೇ ಇರಲಿ, ಬೇಕಾದರೆ ಅವರು ಜಗತ್ತಿನ ಯಾವ ಮೂಲೆಯಲ್ಲೇ ಇದ್ದರು, ಅವರು ಎಷ್ಟು ಇನ್ಕಮ್ ಅರ್ನ್ ಮಾಡಿದರು. ಹಾಗಾದರೆ ಯಾರು ಆಗ್ತಾರೆ? ಇಂಡಿಯನ್ ರೆಸಿಡೆಂಟ್ ಇನ್ಕಮ್ ಇನ್ಸೈಡ್ ಇಂಡಿಯಾ, ನಮ್ಮ ದೇಶದ ಒಳಗಡೆನೇ ಇರುವಂಥ ರೆಸಿಡೆಂಟ್ಸ್ಗಳು. ಇಂಡಿಯನ್ ರೆಸಿಡೆಂಟ್ಸ್ ಇನ್ಕಮ್ ಅಬ್ರಾಡ್, ನಮ್ಮ ದೇಶದ ರೆಸಿಡೆಂಟ್ಸ್ ಅಬ್ರಾಡಿಂದ ಗಳಿಸ್ತಾ ಇದ್ದಾರೆ, ಅದು ಇನ್ಕ್ಲೂಡ್ ಆಗಿರುತ್ತೆ. ಮತ್ತು ಫಾರಿನರ್ಸ್ ಇನ್ಕಮ್ ಇನ್ ಇಂಡಿಯಾ, ಫಾರಿನರ್ ಇನ್ಕಮ್ ಭಾರತದಲ್ಲಿ ಆ್ಯಡ್ ಆಗಿರೋದು. ಹಾಗಾಗಿ ಇದನ್ನೆಲ್ಲವನ್ನು ಕನ್ಸಿಡರ್ ಮಾಡ್ತಾರೆ. ಭಾರತದ ಇನ್ಕಮ್, ಓನರ್ಶಿಪ್. ಕೀ ಬ್ರಿಡ್ಜ್ ಕಾನ್ಸೆಪ್ಟ್ ಏನಂತಂದರೆ, ಇಲ್ಲಿ NFI ಅಂತ ಬರುತ್ತೆ. ಜಿ ಡಿ ಪಿಯಿಂದ ಜಿ ಎನ್ ಪಿಗೆ ಹೋಗಬೇಕಾದ್ರೆ ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಾಮ್ ಅಬ್ರಾಡ್ ಅಂತ ಕರೀತಾರೆ. ಏನು ಹಾಗಂತಂದರೆ, ಇನ್ಕಮ್ ಅರ್ನ್ಡ್ ಬೈ ಇಂಡಿಯನ್ಸ್ ಅಬ್ರಾಡ್, ಇನ್ಕಮ್ಮು ಅರ್ನ್ಡ್ ಬೈ ಇಂಡಿಯನ್ಸ್ ಎಲ್ಲಿ?
ಅಬ್ರಾಡಲ್ಲಿ, ಬೇರೆ ಯಾವುದೋ ದೇಶದಲ್ಲಿ, ಬೇರೆ ದೇಶದಲ್ಲಿ ಭಾರತೀಯರು ಗಳಿಸ್ತಾ ಇರ್ತಕ್ಕಂಥ ಹಣ, ಇನ್ಕಮ್. ಅದರಲ್ಲಿ ಇನ್ಕಮ್ ಅರ್ನ್ಡ್ ಬೈ ಫಾರಿನರ್ಸ್ ಇನ್ ಇಂಡಿಯಾ. ಹಾಗಾಗಿ ಇನ್ಕಮ್, ಫಾರಿನರ್ಗಳು ಗಳಿಸುವಂತಹ ಇನ್ಕಮ್, ಅವರು ಭಾರತದಲ್ಲಿ ಇದ್ದು ನಮ್ಮ ದೇಶದಲ್ಲಿ ಅವರು ಹಣ ಗಳಿಸ್ತಾ ಇದ್ದರೆ ಅದನ್ನು ನಾವು ಏನು ಮಾಡ್ತೇವೆ, ಮೈನಸ್ ಮಾಡ್ತೇವೆ. ಹಾಗಾಗಿ ಆ ಒಂದು ಫ್ಯಾಕ್ಟರನ್ನು ನೋಡ್ಕೊಳ್ಳಿ. ಇದು ಎರಡು ಇಂಪಾರ್ಟೆಂಟು NFIAಯಲ್ಲಿ. ಇನ್ಕಮ್ ಅರ್ನ್ಡ್ ಬೈ ಇಂಡಿಯನ್ಸ್ ಅಬ್ರಾಡ್, ಇನ್ಕಮ್ ಅರ್ನ್ಡ್ ಬೈ ಫಾರಿನರ್ಸ್ ಇನ್ ಇಂಡಿಯಾ. ನಮ್ಮ ದೇಶದವರು ಎಲ್ಲೇ ಇದ್ದರೂ ಅದನ್ನು ಆ್ಯಡ್ ಮಾಡ್ಕೊಳ್ಳೋದು, ಅದರಲ್ಲಿ ಬೇರೆ ದೇಶದವರು ನಮ್ಮ ದೇಶದಲ್ಲಿದ್ದರೆ ಅದನ್ನು ಮೈನಸ್ ಮಾಡೋದು. ಉದಾಹರಣೆಗೆ, ಇಫ್ ಇಂಡಿಯನ್ಸ್ ಅರ್ನ್ ಮೋರ್ ಅಬ್ರಾಡ್ ದೆನ್ ಫಾರಿನರ್ಸ್ ಇನ್ ಇಂಡಿಯಾ, ಭಾರತದವರು ಬೇರೆ ದೇಶದಲ್ಲಿ ಇದ್ದು ಜಾಸ್ತಿ ಗಳಿಸ್ತಾ ಇದ್ದಾರೆ ಅಂತಂದರೆ NFI ಏನಾಗಿರುತ್ತೆ, ಪಾಸಿಟಿವ್ ಆಗಿರುತ್ತೆ ಅಲ್ವಾ. ಇಂಡಿಯನ್ ಅಬ್ರಾಡ್ ಜಾಸ್ತಿ ಇದೆ, ಆವಾಗ ಅದು ಪಾಸಿಟಿವ್ ಆಗಿರುತ್ತೆ. GNP GDPಗಿಂತ ಜಾಸ್ತಿ ಇರುತ್ತೆ. ಇಫ್ ಫಾರಿನರ್ಸ್ ಅರ್ನ್ ಮೋರ್ ಇನ್ ಇಂಡಿಯಾ ದೆನ್ ಇಂಡಿಯನ್ಸ್ ಅರ್ನ್ ಅಬ್ರಾಡ್ ಅಲ್ವಾ. ಒಂದು ವೇಳೆ ನಮ್ಮ ದೇಶದಲ್ಲಿರೋ ಫಾರಿನರ್ಸ್ಗಳೇ ಜಾಸ್ತಿ ಗಳಿಸ್ತಾ ಇದ್ದಾರೆ ಅಂತಾದರೆ NFI ನೆಗೆಟಿವ್ ಆಗಿರುತ್ತೆ. GNP ವಿಲ್ ಬಿಕಮ್ ಲೆಸ್ಸರ್ ದೆನ್ GDP. ಸಾಮಾನ್ಯವಾಗಿ NFI ನಮ್ಮದು ನೆಗೆಟಿವ್ ಆಗಿರುತ್ತೆ. ಯಾಕಂತಂದರೆ ಇಂಡಿಯಾ ಪೇಸ್ ಔಟ್ ಮೋರ್ ಇಂಟ್ರೆಸ್ಟ್ ಆನ್ ಎಕ್ಸ್ಟರ್ನಲ್ ಡೆಟ್ ಆ್ಯಂಡ್ ಕಾರ್ಪೊರೇಟ್ ಪ್ರಾಫಿಟ್ಸ್ ದೆನ್ ಇಟ್ ರಿಸೀವ್ಸ್ ಫ್ರಮ್ ಅಬ್ರಾಡ್. ಅದರ ಅರ್ಥ ಏನು, ನಾವು ಬೇರೆ ಬೇರೆ ಕಡೆಯಿಂದ ಎಕ್ಸ್ಟರ್ನಲ್ ಡೆಟ್, ಸಾಲವನ್ನು ತೆಗೆದುಕೊಂಡಿದ್ದರೆ ಬೇರೆ ಬೇರೆ ಕಾರಣಗಳಿಗೋಸ್ಕರ ಇಂಟ್ರೆಸ್ಟನ್ನು ಜಾಸ್ತಿ ಪೇ ಮಾಡ್ತೇವೆ. ನಾವು ಪೇ ಮಾಡೋ ಇಂಟ್ರೆಸ್ಟು ಮತ್ತು ನಾವು ಯಾವ ರೀತಿ ಪ್ರಾಫಿಟನ್ನ ಗಳಿಸ್ತೇವಲ್ವ, ಎರಡನ್ನು ಕಂಪೇರ್ ಮಾಡಿದರೆ ನಾವು ಪೇ ಮಾಡ್ತಾ ಇರೋ ಇಂಟ್ರೆಸ್ಟೇ ಜಾಸ್ತಿ ಇದೆ. ಟಾಪ್ ರೆಸಿಪಿಯೆಂಟ್ ಆಫ್ ರೆಮಿಟೆನ್ಸ್ ಸಹ ನಾವೇ. ನಮ್ಮ ದೇಶನೇ ಜಾಸ್ತಿ ರೆಮಿಟೆನ್ಸನ್ನು ಗಳಿಸ್ತಾ ಇದ್ರೂ ಸಹ ನಮ್ಮದು NFI ನೆಗೆಟಿವ್ ಆಗಿರುತ್ತೆ ಯೂಶ್ವಲಿ. ಯಾಕಂದರೆ ಇಂಟ್ರೆಸ್ಟ್ ಆನ್ ಎಕ್ಸ್ಟರ್ನಲ್ ಡೆಪ್ಟ್ ಆ್ಯಂಡ್ ಕಾರ್ಪೊರೇಟ್ ಪ್ರಾಫಿಟ್ಸ್ ದೆನ್ ಇಟ್ ರಿಸೀವ್ಸ್ ಫ್ರಮ್ ಅಬ್ರಾಡ್. ಜಾಸ್ತಿ ಇಂಟ್ರೆಸ್ಟ್ ಪೇ ಮಾಡ್ತಾ ಇದ್ದೇವೆ, ಪ್ರಾಫಿಟ್ ಬರೋದಕ್ಕೆ ಕಡಿಮೆ ಇದೆ. ಕಡಿಮೆ ಅಂತಂದರೆ ನಾರ್ಮಲ್ ಆಗಿ ಚೆನ್ನಾಗಿದೆ, ಆದರೆ ಇಂಟ್ರೆಸ್ಟೇ ಜಾಸ್ತಿ ಇರೋದ್ರಿಂದ ನಾವು ಪೇ ಮಾಡ್ತಾ ಇರೋದು NFI ನೆಗೆಟಿವ್ ಆಗಿದೆ. ಸೊ GNP ಇಸ್ ಲೆಸ್ಸರ್ ದೆನ್ GDP. GDP ಆಫ್ ಇಂಡಿಯಾ 100 ಇದೆ ಅಂತ ಇಟ್ಕೊಂಡ್ರೆ ಇಂಡಿಯಾದವರು 5 ರೂಪಾಯಿ ಅರ್ನ್ ಮಾಡ್ತಾ ಇದ್ದಾರೆ, ಆದರೆ ಫಾರಿನ್ ಅವರು 10 ರೂಪೀಸ್ ಅರ್ನ್ ಮಾಡ್ತಾ ಇದ್ದಾರೆ ನಮ್ಮ ದೇಶದಲ್ಲಿ. ಹಾಗಾಗಿ 5 - 10 ಅಂದರೆ -5 ಆಯಿತು. GNP 95 ಅಲ್ವಾ. NFI -5, ಟೋಟಲ್ GNP ಏನಾಗುತ್ತೆ, 100ಅಲ್ಲಿ 5ಅನ್ನು ನಾವು ಮೈನಸ್ ಮಾಡಿದರೆ 95 ಆಗುತ್ತೆ. ಈ ಕ್ಯಾಲ್ಕುಲೇಷನ್ಗಿಂತ ಥಿಯರಿ ಅಥವಾ ಕಾನ್ಸೆಪ್ಟ್ ಕ್ಲಾರಿಟಿ ಇರಲಿ. NFI ಅಂತಂದರೆ ಏನು, NFI ಅಂತಂದರೆ ನಾವೇನು ಮಾಡ್ತೇವೆ, ಇನ್ಕಮ್ ಅರ್ನ್ಡ್ ಬೈ ಇಂಡಿಯನ್ಸ್ ಅಬ್ರಾಡ್ ಮೈನಸ್ ಇನ್ಕಮ್ ಅರ್ನ್ಡ್ ಬೈ ಫಾರಿನರ್ಸ್ ಇನ್ ಇಂಡಿಯಾ. ಇದೆಲ್ಲ ಯಾವ್ಯಾವ ಫ್ಯಾಕ್ಟರ್ ಕನ್ಸಿಡರ್ ಮಾಡ್ತೇವೆ ಅಂತ ಇದು ಕನ್ಸಿಡರ್ ಮಾಡಿ ಈ ಫಾರ್ಮುಲಾವನ್ನು ಯೂಸ್ ಮಾಡ್ತೇವೆ ಇಲ್ಲಿ. ಇದಾದಮೇಲೆ ನೆಕ್ಸ್ಟು ಕೆಲವೊಂದು ಸ್ಟೇಟ್ಮೆಂಟ್ಗಳು ಬರುತ್ತೆ, ಬಹಳ ಕೇರ್ಫುಲ್ ಆಗಿರಬೇಕು. GDP ಮೆಜರ್ಸ್ ಇನ್ಕಮ್ ಆಫ್ ಇಂಡಿಯನ್ಸ್ ಅಂತ ಬಂದರೆ ಅದು ರಾಂಗ್. GDP ಯಾವುದ್ರ ಮೇಲೆ ಫೋಕಸ್ ಮಾಡೋದು, ವಿತಿನ್ ಇಂಡಿಯಾ, ಲೊಕೇಶನ್ ಇಂಪಾರ್ಟೆಂಟು GDPಯಲ್ಲಿ. GNP ಮೆಜರ್ಸ್ ಇನ್ಕಮ್ ಅರ್ನ್ಡ್ ವಿತಿನ್ ಕಂಟ್ರಿ ಅಲ್ವಾ, ಇದು ಸಹ ರಾಂಗ್ ಆಗುತ್ತೆ. GNP ಯಾರು ಅರ್ನ್ ಮಾಡ್ತಾರೆ ಅಂತ, ನಮ್ಮ ದೇಶದ ಒಳಗಡೆ ಮಾತ್ರ ಅಲ್ಲ, ಬೇರೆ ದೇಶದಲ್ಲಿ ನಮ್ಮ ದೇಶದವರು ಅರ್ನ್ ಮಾಡಿದ್ರು ಅದು ಇನ್ಕ್ಲೂಡ್ ಆಗಿರುತ್ತೆ. ಇದು ಸಹ ರಾಂಗು, ಕರೆಕ್ಟಾಗಿ ನೋಡ್ಕೋಬೇಕು. ಇನ್ನು GDP ಮತ್ತು NDP, ಡೆಪ್ರಿಸಿಯೇಷನ್ ಅನ್ನೋ ಕಾನ್ಸೆಪ್ಟ್ ಬರುತ್ತೆ ಇಲ್ಲಿ, ಅದನ್ನು ಮೊದಲು ತಿಳ್ಕೊಳ್ಬೇಕು ನಾವು. ಡೆಪ್ರಿಸಿಯೇಷನ್ ಅಂತಂದರೆ ನಿಮ್ಮ ಹತ್ರ ಒಂದು ಬೈಕ್ ಇದೆ, 1 ಲಕ್ಷ ರೂಪಾಯಿ ಪರ್ಚೇಸ್ ಮಾಡಿದ್ದೀರಿ, ಡೈಲಿ ಯೂಸ್ ಮಾಡ್ತೀರಿ. 1 ವರ್ಷ ಆದಮೇಲೆ ಅಷ್ಟೇ ವ್ಯಾಲ್ಯೂ ಇರುತ್ತೆ, ಅದಕ್ಕೆ ಕಡಿಮೆ ಆಗೇ ಆಗುತ್ತೆ. ಅದು ಎಷ್ಟು ಬೇಕಾದರೂ ಕಡಿಮೆ ಆಗ್ಬೋದು. ಇಲ್ಲಿ ಎಕ್ಸಾಂಪಲ್ ಆಗಿ 1 ಲಕ್ಷ ರೂಪಾಯಿ ಬೈಕ್ ಪರ್ಚೇಸ್ ವ್ಯಾಲ್ಯೂ ಇತ್ತು, ಪರ್ಚೇಸಿಂಗ್ ವ್ಯಾಲ್ಯೂ. ಈಗ ಅದು ಆ ವ್ಯಾಲ್ಯೂ ಕಡಿಮೆ ಆಗಿ ಒಂದು 80,000 75,000ಕ್ಕೆ ಬಂದಿರಬಹುದು. ಆ ಒಂದು 20-25,000 ಇದೆಯಲ್ವಾ, ಲಾಸ್ ಏನು, ವಿಯರ್ ಆ್ಯಂಡ್ ಟಿಯರ್, ಎಫಿಷಿಯನ್ಸಿ ಇರಬಹುದು, ಅಥವಾ ಒಂದು ಇಂಜಿನ್ ಇರಬಹುದು, ಮತ್ತು ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ ಇರ್ಬೋದು, ಅದಕ್ಕೆ ಸಂಬಂಧ ಡಿವೈಸ್ಗಳಿರ್ಬೋದು. ಆ ಒಂದು ಮೊದಲಿದ್ದಾಗೆ ಅದು ಇರೋದಿಲ್ಲ. ದಿಸ್ ಲಾಸ್ ಇನ್ ವ್ಯಾಲ್ಯೂ ಆಫ್ ಮಷೀನ್ಸ್, ಟೂಲ್ಸ್, ಬಿಲ್ಡಿಂಗ್ಸ್ ಡ್ಯೂ ಟು ಯೂಸ್ ಇಸ್ ಕಾಲ್ಡ್ ಡೆಪ್ರಿಸಿಯೇಷನ್. ನಾವು ಯೂಸ್ ಮಾಡ್ತಾ ಮಾಡ್ತಾ ಆ ಮಷೀನ್ಗಳು, ಟೂಲು, ಬಿಲ್ಡಿಂಗ್ಸ್ ಇರ್ಬೋದು, ಅದರ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ, ಲಾಸ್ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವು ಡೆಪ್ರಿಸಿಯೇಷನ್ ಅಂತ ಕರಿತೇವೆ. ಈಗ GDPಯಲ್ಲಿ ಒಂದು ಈ ಡೆಪ್ರಿಸಿಯೇಷನ್ ಅನ್ನುವಂಥ ಇಶ್ಯೂ ಬರುತ್ತೆ. GDP ಏನು ಮಾಡ್ತಾ ಇದೆ, ಟೋಟಲ್ ವ್ಯಾಲ್ಯೂ ಆಫ್ ಗೂಡ್ಸ್ ಮತ್ತು ಸರ್ವಿಸನ್ನು ನೋಡ್ತಾ ಇದೆ, ಯಾವುದ್ರದ್ದು ಪ್ರೊಡ್ಯೂಸ್ ಆಗಿರೋದ್ರದ್ದು. ಆದರೆ
ಪಾರ್ಟ್ ಆಫ್ ದಿಸ್ ಪ್ರೊಡಕ್ಷನ್ ಇಸ್ ಜಸ್ಟ್ ರೀಪ್ಲೇಸಿಂಗ್ ಓಲ್ಡ್ ಮಷಿನ್ಸ್ ಅಲ್ವಾ. ಟೋಟಲಾಗಿ ಎಲ್ಲ ಕನ್ಸಿಡರ್ ಮಾಡಿಬಿಟ್ರೆ ಅದರಲ್ಲಿ ಎಷ್ಟೋ ಭಾಗ ನಾವು ಹಳೆದನ್ನು ರಿಪೇರಿ ಮಾಡಲಿಕ್ಕೆ ಖರ್ಚು ಮಾಡಿರ್ತೇವೆ. ಒಂದು ಮನೆ ಇದೆ, ಮನೆಯಲ್ಲಿ ಕೆಲವೊಂದು ಭಾಗ ಹಳೇದಾಗಿರುತ್ತೆ, ರಿಪೇರಿ ಮಾಡಬೇಕಾದ ಅವಶ್ಯಕತೆ ಇರುತ್ತೆ. ರಿಪೇರಿ ಮಾಡಲಿಕ್ಕೆ ನಾವು ಎಕ್ಸ್ಟ್ರಾ ಏನಾದರೂ ಪರ್ಚೇಸ್ ಮಾಡ್ತೇವೆ. ಮನೆ ಹೊಸದಾಗೇನೋ ಕಟ್ತಾ ಇದ್ದೇವೆ, ಎಕ್ಸ್ಟ್ರಾ ರೂಮನ್ನು ಬಿಲ್ಡ್ ಮಾಡಿದ್ದೇವೆ ಅಂತಲ್ಲ, ಇರೋ ರೂಮನ್ನೇ ರಿಪೇರಿ ಮಾಡ್ತಾ ಇದ್ದೇವೆ. ಆದರೆ ಆ್ಯಕ್ಚುಲಾಗಿ ಹಣ ಸ್ಪೆಂಡ್ ಮಾಡಿದ್ದೇವೆ. ಈ ಪ್ರೊಡಕ್ಷನ್ ಅಂದ ಮಾತ್ರಕ್ಕೆ ಅಲ್ಲಿ ಎಲ್ಲ ಹೊಸದಾಗಿದೆ ಅಂತಲ್ಲ. ಜಿ ಡಿ ಪಿಯಲ್ಲಿ ಎಷ್ಟೋ ಪಾಲು ಈ ರೀಪ್ಲೇಸಿಂಗ್ ಓಲ್ಡ್ ಮಷಿನ್ಗಳು ಅಥವಾ ಡೆಪ್ರಿಸಿಯೇಷನ್ಗೆ ಹೋಗಿರಬಹುದು. ಸೊ ನಾಟ್ ಕ್ರಿಯೇಟಿಂಗ್ ನ್ಯೂ ಕೆಪಾಸಿಟಿ ಆರ್ ವೆಲ್ಫೇರ್ ಅಲ್ವಾ. ಡೆಪ್ರಿಸಿಯೇಷನ್ಗೆ ಖರ್ಚಾಯಿತು ಅಂತಂದರೆ ಹೊಸ ಕೆಪಾಸಿಟಿನೂ ಬಿಲ್ಡ್ ಆಗ್ತಾ ಇಲ್ಲ, ವೆಲ್ಫೇರು ಅದಕ್ಕೋಸ್ಕರನೂ ಅದು ಖರ್ಚಾಗ್ತಾ ಇಲ್ಲ. ಹಾಗಾಗಿ ಜಿ ಡಿ ಪಿ ಓವರ್ ಸ್ಟೇಟ್ಸ್ ರಿಯಲ್ ಇನ್ಕಮ್. ಜಿ ಡಿ ಪಿಯಿಂದ ನಮಗೆ ನಿಜವಾದ ಆ್ಯಕ್ಚುಯಲ್ ಇನ್ಕಮ್ ಸಿಕ್ಕೋದಿಲ್ಲ, ಓವರ್ ಸ್ಟೇಟ್ ಇರೋದಕ್ಕಿಂತ ಜಾಸ್ತಿ ಸಿಗುತ್ತೆ, ಯಾಕಂದರೆ ಡೆಪ್ರಿಸಿಯೇಷನಿಗೆ ಖರ್ಚಾಗಿರುತ್ತೆ. ಹಾಗಾದರೆ ಎನ್ ಡಿ ಪಿ ಅಂತಂದರೆ ಏನು ಅಂತಂದರೆ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ. ಜಿ ಡಿ ಪಿಯಲ್ಲಿ ಈ ಡೆಪ್ರಿಸಿಯೇಷನನ್ನು ಮೈನಸ್ ಮಾಡಿದರೆ ಆವಾಗ ಸಿಕ್ಕೋದು ಎನ್ ಡಿ ಪಿ. ಆ್ಯಕ್ಚುಯಲ್ ಆಗಿ ನಾವಿಲ್ಲಿ ಎಷ್ಟು ನಿಜವಾಗ್ಲೂ ಇನ್ಕಮ್ ಬಂತು ಅಂತ ನೋಡ್ತೇವೆ. ಇನ್ಕಮ್ ಲೆಫ್ಟ್ ಆಫ್ಟರ್ ಮೇಂಟೈನಿಂಗ್ ಎಕ್ಸಿಸ್ಟಿಂಗ್ ಕ್ಯಾಪಿಟಲ್. ಇರುವಂಥ ಕ್ಯಾಪಿಟಲನ್ನು ಮೇಂಟೈನ್ ಮಾಡಿ ಆದಮೇಲೆ ಎಷ್ಟು ಇನ್ಕಮ್ ಉಳಿತು ನಮ್ಮ ಹತ್ರ ಅಲ್ವಾ. ನಿಜವಾಗ್ಲೂ ಆ್ಯಕ್ಚುಯಲ್ ಆಗಿ ಎಷ್ಟು ಆ್ಯಡಿಷನ್ ಆಯಿತು ಎಕನಾಮಿಗೆ ಅನ್ನೋದನ್ನು ತಿಳಿಸೋದು ಎನ್ ಡಿ ಪಿ ಅಂತಂದರೆ ಜಿ ಡಿ ಪಿ ಮೈನಸ್ ಡೆಪ್ರಿಸಿಯೇಷನ್. ಜಿ ಡಿ ಪಿ 100 ರೂಪಾಯಿ ಬಂತು ಅಂತ ಇಟ್ಕೊಂಡ್ರೆ 10 ರೂಪಾಯಿ ಡೆಪ್ರಿಸಿಯೇಷನಿಗೋಸ್ಕರ ಖರ್ಚಾಗಿದೆ. ಎನ್ ಡಿ ಪಿ ಅಂತಂದರೆ ಆವಾಗ ಎಷ್ಟಾಗುತ್ತೆ, 100ಅಲ್ಲಿ 10 ಮೈನಸ್ ಮಾಡಿದರೆ 90 ರೂಪಾಯಿ ಉಳಿಯುತ್ತೆ. ಇದು ನಿಜವಾದ ವ್ಯಾಲ್ಯೂ, ನ್ಯೂ ವ್ಯಾಲ್ಯೂ ಕ್ರಿಯೇಟೆಡ್. ಹಾಗಾಗಿ ಎಕನಾಮಿಸ್ಟ್ಗಳು ಎಷ್ಟೋ ಸಾರಿ ಜಿ ಡಿ ಪಿಗಿಂತ ಎನ್ ಡಿ ಪಿಯನ್ನು ಪ್ರಿಫರ್ ಮಾಡ್ತಾರೆ. ಯಾಕಂದರೆ ಜಿ ಡಿ ಪಿ ಇನ್ಕ್ಲೂಡ್ಸ್ ರೀಪ್ಲೇಸ್ಮೆಂಟ್ ಕಾಸ್ಟ್. ಆ ರೀಪ್ಲೇಸ್ಮೆಂಟ್ ಕಾಸ್ಟನ್ನು ಸಹ ಜಿ ಡಿ ಪಿ ಇನ್ಕ್ಲೂಡ್ ಮಾಡ್ಕೊಂಡಿರುತ್ತೆ. ಎನ್ ಡಿ ಪಿ ನಿಜವಾಗಲೂ ಸಸ್ಟೈನಬಲ್ ಇನ್ಕಮ್ ಎಷ್ಟಿದೆ ಅಂತ ತೋರಿಸುತ್ತೆ. ಆದರೆ ಪ್ರಾಬ್ಲಮ್ ಇರೋದಿಲ್ಲಿ ಡೆಪ್ರಿಸಿಯೇಷನ್ ಈಸ್ ಹಾರ್ಡ್ ಟು ಮೆಜರ್ ಅಕ್ಯುರೇಟ್ಲಿ. ನಿಜವಾಗ್ಲೂ ಎಷ್ಟು ಡೆಪ್ರಿಸಿಯೇಷನ್ ಖರ್ಚು ಆಗಿರೋದು ನಿಜವಾಗ್ಲೂ ಎಷ್ಟು ಅನ್ನೋದನ್ನು ಸುಲಭವಾಗಿ ಮೆಷರ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಜಿ ಡಿ ಪಿ ಇಸ್ ಯೂಸ್ಡ್ ಮೋರ್ ಇನ್ ಪ್ರಾಕ್ಟೀಸ್. ಹಾಗಾಗಿ ಜಿ ಡಿ ಪಿಯನ್ನು ಜಾಸ್ತಿ ನಾವು ಪ್ರಾಕ್ಟೀಸ್ ಮಾಡ್ತೇವೆ, ಯೂಸ್ ಮಾಡ್ತೇವೆ. ಒಂದು ಸ್ಟೇಟ್ಮೆಂಟ್ ಬಂದರೆ ಗೊತ್ತಿರಬೇಕು, ಜಿ ಡಿ ಪಿ ಗಿವ್ಸ್ ಅ ಕರೆಕ್ಟ್ ಮೆಜರ್ ಆಫ್ ಎಕನಾಮಿಕ್ ವೆಲ್ಫೇರ್ ಬಂದರೆ ರಾಂಗ್, ಬಿಕಾಸ್ ಇಟ್ ಇಗ್ನೋರ್ಸ್ ಡೆಪ್ರಿಸಿಯೇಷನ್. ಜಿ ಡಿ ಪಿ ಡೆಪ್ರಿಸಿಯೇಷನ್ನ ಇಗ್ನೋರ್ ಮಾಡೋದ್ರಿಂದ ಎಕನಾಮಿಕ್ ವೆಲ್ಫೇರನ್ನು ಕರೆಕ್ಟಾಗಿ ಮೆಜರ್ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನು ಮುಂದಿನ ಕಾನ್ಸೆಪ್ಟು ಮಾರ್ಕೆಟ್ ಪ್ರೈಸ್ ವರ್ಸಸ್ ಫ್ಯಾಕ್ಟರ್ ಕಾಸ್ಟ್ ಅಂತ. ಅಥವಾ ನ್ಯಾಷನಲ್ ಇನ್ಕಮ್ಮು ಜಿ ಡಿ ಪಿ ಈಕ್ವಲ್ ಆಗಿರೋದಿಲ್ಲ. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತಂದರೆ ಯಾವ್ದು ಈಗಾಗಲೇ ನೋಡಿದ್ದೀರಿ. ವೆನ್ ಎವರ್ ಸಮಥಿಂಗ್ ಇಸ್ ಪ್ರೊಡ್ಯೂಸ್ಡ್ 4 ಫ್ಯಾಕ್ಟರ್ಸ್ ಆರ್ ಇನ್ವಾಲ್ವ್ಡ್. ಯಾವುದೋ ಒಂದು ವಸ್ತು, ಸರಕು, ಸೇವೆ ಪ್ರೊಡ್ಯೂಸ್ ಆಗಿದೆ ಅಂತಂದರೆ 4 ಮುಖ್ಯವಾದ ಫ್ಯಾಕ್ಟರ್ಗಳು ಇನ್ವಾಲ್ವ್ ಆಗಿರುತ್ತೆ. ಅದರಲ್ಲಿ ಲೇಬರ್, ಅವ್ರಿಗೆ ಸಿಗೋದು ವೇಜಸ್ಸು. ಲ್ಯಾಂಡ್ ಇದ್ದರೆ ರೆಂಟ್ ಬರುತ್ತೆ, ಅದರಿಂದ ಕ್ಯಾಪಿಟಲ್ ಇದ್ದರೆ ಅದರಿಂದ ಇಂಟ್ರೆಸ್ಟ್ ಬರುತ್ತೆ. ಆಂಟ್ರಪ್ರನರ್ಶಿಪ್, ಆಂಟ್ರಪ್ರನರು ಏನು ಗಳಿಸ್ತಾರೆ, ಪ್ರಾಫಿಟ್ ಗಳಿಸ್ತಾರೆ. ಸೊ ದ ಟೋಟಲ್ ಇನ್ಕಮ್ ಅರ್ನ್ಡ್ ಬೈ ದೀಸ್ ಫ್ಯಾಕ್ಟರ್ ಈಸ್ ದಿ ರಿಯಲ್ ಇನ್ಕಮ್ ಆಫ್ ಪೀಪಲ್. ದಿಸ್ ಈಸ್ ವಾಟ್ ವಿ ಆ್ಯಕ್ಚುಲಿ ಕೇರ್ ಅಬೌಟ್ ಅಲ್ವಾ. ಎಲ್ಲ ಇನ್ಕಮನ್ನು ಆ್ಯಡ್ ಮಾಡಿದರೆ ನಮಗೆ ರಿಯಲ್ ಇನ್ಕಮ್ ಸಿಗುತ್ತೆ. ಆದರೆ ಪ್ರಾಬ್ಲಮ್ ಇರೋದು ನೋಡಿ, ನಾವಿಲ್ಲಿ ಕನ್ಸಿಡರ್ ಮಾಡ್ತಾ ಇರೋದು ಮಾರ್ಕೆಟ್ ಪ್ರೈಸನ್ನು. ಬಟ್ ಪ್ರೈಸಸ್ ವಿ ಸಿ ಆರ್ ಮಾರ್ಕೆಟ್ ಪ್ರೈಸಸ್. ಏನು ಮಾರ್ಕೆಟ್ ಪ್ರೈಸ್ ಅಂತಂದರೆ, ವೆನ್ ಯು ಬೈ ಅ ಪ್ರಾಡಕ್ಟ್ ಯು ಪೇ ಮಾರ್ಕೆಟ್ ಪ್ರೈಸ್. ದಿಸ್ ಪ್ರೈಸ್ ಇನ್ಕ್ಲೂಡ್ಸ್ ಗೌರ್ಮೆಂಟ್ ಇಂಟರ್ಫರೆನ್ಸ್. ಉದಾಹರಣೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೀವು ಬೈಕಿಗೆ ಪೆಟ್ರೋಲ್ ಹಾಕ್ತೀರಿ, 100 ರೂಪಾಯಿದೆ ಅಂತ ಇಟ್ಕೊಳ್ಳಿ. 100 ರೂಪಾಯಿದು ಪೆಟ್ರೋಲ್ ಪರ್ಚೇಸ್ ಹಾಕಿದ್ರಿ ಬೈಕಿಗೆ. ಆದರೆ ಆ 100 ರೂಪಾಯಲ್ಲಿ 40 ರೂಪಾಯಿ ಟ್ಯಾಕ್ಸಿಗೆ ಹೋಗುತ್ತೆ. ಉದಾಹರಣೆಗೆ ಎಕ್ಸೈಸು, ವ್ಯಾಟು, ಜಿ ಎಸ್ ಟಿ ಅದಕ್ಕೆಲ್ಲ ಹೋಗ್ಬೋದು, ಬೇರೆ ಬೇರೆ ಅದಕ್ಕೆ ಟ್ಯಾಕ್ಸ್ಗೆ ಹೋಗ್ಬೋದು. ಮತ್ತು 60 ರೂಪೀಸ್ ಮಾತ್ರ ಆ ಪ್ರೊಡ್ಯೂಸರಿಗೆ ಬರ್ತಾ ಇರೋದು. ನಾವು ಆ್ಯಕ್ಚುಲಿ ನೋಡೋದೇನು ಹೇಳಿ, ಪ್ರೊಡ್ಯೂಸರು ನಿಜವಾಗಲೂ ಎಷ್ಟು ಇನ್ಕಮ್ ಗಳಿಸಿದಾನೆ ಅದು ನ್ಯಾಷನಲ್ ಇನ್ಕಮಲ್ಲಿ ಕೌಂಟ್ ಆಗೋದು ಅಲ್ವಾ. ಇಲ್ಲಿ ಮಾರ್ಕೆಟ್ ಪ್ರೈಸ್ ನೋಡಿದರೆ ಅದರಲ್ಲಿ ಟ್ಯಾಕ್ಸೂ ಇದೆ. ಟ್ಯಾಕ್ಸ್ ಹೋಗ್ತಾ ಇರೋದು ಗೌರ್ಮೆಂಟಿಗೆ, ಪ್ರೊಡ್ಯೂಸರಿಗಲ್ಲ. ಹಾಗಾಗಿ 100 ರೂಪಿ ಮಾರ್ಕೆಟ್ ಪ್ರೈಸ್ ಆದರೆ ಫ್ಯಾಕ್ಟರ್ ಕಾಸ್ಟ್ ಎಷ್ಟು, 60 ರೂಪೀಸ್ ಮಾತ್ರ. ಫ್ಯಾಕ್ಟರ್ ಕಾಸ್ಟ್ ಅಂತಂದ್ರೆ ಏನು, ಇನ್ಕಮ್ ಅರ್ನ್ಡ್ ಬೈ ಫ್ಯಾಕ್ಟರ್ಸು. ಫ್ಯಾಕ್ಟರ್ಸ್ ಅಂತಂದ್ರೆ ಯಾರು, ಲೇಬರು, ಲ್ಯಾಂಡು, ಕ್ಯಾಪಿಟಲು, ಆಂಟ್ರಪ್ರನರ್ಶಿಪ್ಪು. ಇವರಿಗೆ ಎಷ್ಟು ಇನ್ಕಮ್ ಬರ್ತಾ ಇದೆಯೋ ಅದು ಮಾತ್ರ ನಮ್ಗೆ ಬೇಕಾಗಿರೋದು. ಸೊ 2 ಗೌರ್ಮೆಂಟ್ ಇಂಟರ್ವೆನ್ಷನ್ ಆಗುತ್ತೆ ಎಷ್ಟೋ ಸರಿ. 2 ಕಡೆ ನಾವು ಗೌರ್ಮೆಂಟ್ ಇಂಟರ್ಫರೆನ್ಸ್ ನೋಡ್ಬೋದು. ಒಂದು ಇಂಡೈರೆಕ್ಟ್ ಟ್ಯಾಕ್ಸ್,
ಜಿ ಎಸ್ ಟಿ, ಎಕ್ಸೈಸ್ ಡ್ಯೂಟಿ, ಕಸ್ಟಮ್ ಡ್ಯೂಟಿ, ಸರ್ಕಾರ ಏನೇನು ಪಡ್ಕೊಳ್ಳುತ್ತೋ ಅದು. ಸೊ ದೀಸ್ ಇನ್ಕ್ರೀಸ್ ಮಾರ್ಕೆಟ್ ಪ್ರೈಸ್. ಸರ್ಕಾರ ಈ ಥರ ಟ್ಯಾಕ್ಸ್ ಹಾಕ್ತಾ ಹೋದ ಹಾಗೆ, ಡ್ಯೂಟಿ ಹಾಕ್ತಾ ಹೋದ ಹಾಗೆ ಮಾರ್ಕೆಟ್ ಪ್ರೈಸ್ ಜಾಸ್ತಿ ಆಗುತ್ತೆ. ಆದರೆ ಪ್ರೈಸ್ ಮಾತ್ರ ಜಾಸ್ತಿ ಆಗಿದೆ, ಪ್ರೊಡ್ಯೂಸರಿಗೆ ಜಾಸ್ತಿ ಹಣ ಸಿಗ್ತಾ ಇಲ್ಲ. ಇದೆಲ್ಲ ಪ್ರೊಡ್ಯೂಸರಿಗೆ ಹೋಗೋದಿಲ್ಲ, ಇಂಡೈರೆಕ್ಟ್ ಟ್ಯಾಕ್ಸ್ಗಳು ಅಲ್ವಾ, ಅವ್ರಿಗೆ ಸಿಕ್ಕೋದಿಲ್ಲ. ಇದು ಒಂದು ಇಂಟರ್ಫರೆನ್ಸ್ ಅಥವಾ ಒಂದು ಇಂಟರ್ವೆನ್ಷನ್ ಗೌರ್ಮೆಂಟ್ದು. ಇನ್ನೊಂದು ಸಬ್ಸಿಡಿಗಳಿರುತ್ತೆ, LPG ಸಬ್ಸಿಡಿ, ಫರ್ಟಿಲೈಸರ್ ಸಬ್ಸಿಡಿ, ಫುಡ್ ಸಬ್ಸಿಡಿ ಅಂತ. ಇದು ಮಾರ್ಕೆಟ್ ಪ್ರೈಸನ್ನು ರೆಡ್ಯೂಸ್ ಮಾಡುತ್ತೆ. ನಾವು ಕೃಷಿ ಕ್ಷೇತ್ರದಲ್ಲಿ ನೋಡ್ಬೋದು ಸಬ್ಸಿಡಿಯನ್ನು, ಫಾರ್ಮಾಸ್ಯೂಟಿಕಲ್ಸು, ಹೀಗೆ ಬೇರೆ ಬೇರೆ ಕಡೆ ನೋಡ್ತಾ ಇರ್ತೇವೆ. ಮಾರ್ಕೆಟ್ ಪ್ರೈಸನ್ನು ಸಬ್ಸಿಡಿಗಳು ಕಡಿಮೆ ಮಾಡುತ್ತೆ. ಆದರೆ ಪ್ರೊಡ್ಯೂಸರ್ ಸ್ಟಿಲ್ ಗೆಟ್ ಪೇಡ್. ಆದರೆ ಪ್ರೊಡ್ಯೂಸರಿಗೆ ಇಲ್ಲಿ ಪೇಮೆಂಟ್ ಸಿಗುತ್ತೆ. ಬಹಳ ಇಂಪಾರ್ಟೆಂಟ್ ಇಂಡೈರೆಕ್ಟ್ ಟ್ಯಾಕ್ಸ್ ಮತ್ತು ಸಬ್ಸಿಡಿಗಳ ನಡುವಿನ ಡಿಫ್ರೆನ್ಸು. ಎರಡು ಗೌರ್ಮೆಂಟ್ ಇಂಟರ್ವೆನ್ಷನ್ನೇ. ಇಂಡೈರೆಕ್ಟ್ ಟ್ಯಾಕ್ಸಿಂದ ಮಾರ್ಕೆಟ್ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ, ಆದರೆ ಪ್ರೊಡ್ಯೂಸರಿಗೆ ಹಣ ಸಿಕ್ಕೋದಿಲ್ಲ. ಸಬ್ಸಿಡಿಗಳಿಂದ ಮಾರ್ಕೆಟ್ ಪ್ರೈಸ್ ಡಿಕ್ರೀಸ್ ಆಗುತ್ತೆ, ರೆಡ್ಯೂಸ್ ಆಗುತ್ತೆ, ಆದರೆ ಪ್ರೊಡ್ಯೂಸರಿಗೆ ಹಣ ಬರ್ತಾ ಇರುತ್ತೆ. ಹಾಗಾಗಿ ಫ್ಯಾಕ್ಟರ್ ಕಾಸ್ಟ್ ಅಂತಂದರೆ ಆ್ಯಕ್ಚುಯಲ್ ಇನ್ಕಮ್ ರಿಸೀವ್ಡ್ ಬೈ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಮೇಲುಗಡೆ ಹೇಳಿದಂತಹ 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅವರಿಗೆ ಎಷ್ಟು ನಿಜವಾಗಲೂ ಆ್ಯಕ್ಚುಯಲ್ ಇನ್ಕಮ್ ಬಂತಲ್ವಾ, ಅದು ಫ್ಯಾಕ್ಟರ್ ಕಾಸ್ಟ್. ಸೊ ಟು ರೀಚ್ ರಿಯಲ್ ಇನ್ಕಮ್, ಈಗ ನಿಜವಾಗಲೂ ಅವರಿಗೆ ಎಷ್ಟು ಹಣ ಬಂತು ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇಂಡೈರೆಕ್ಟ್ ಟ್ಯಾಕ್ಸನ್ನು ರಿಮೂವ್ ಮಾಡಬೇಕಾಗತ್ತೆ. ಯಾಕಂದರೆ ಟ್ಯಾಕ್ಸ್ ಮಾರ್ಕೆಟ್ ಪ್ರೈಸ್ ಹೌದು, ಆದರೆ ಟ್ಯಾಕ್ಸನ್ನು ರಿಮೂವ್ ಮಾಡಿದಾಗ ಮಾತ್ರ ನಿಜವಾಗ್ಲೂ ಅವರಿಗೆ ಎಷ್ಟು ಹೋಯ್ತು ಅಂತ ಗೊತ್ತಾಗೋದು. ಮತ್ತು ಸಬ್ಸಿಡಿಗಳನ್ನು ಆ್ಯಡ್ ಮಾಡಬೇಕಾಗತ್ತೆ ಅಲ್ವಾ, ಸಬ್ಸಿಡಿ ಅವ್ರಿಗೆ ಸಿಗ್ತಾ ಇರುತ್ತೆ, ಆ ಸಬ್ಸಿಡಿಗಳನ್ನು ಆ್ಯಡ್ ಮಾಡಬೇಕು, ಟ್ಯಾಕ್ಸ್ಗಳನ್ನು ರಿಮೂವ್ ಮಾಡಬೇಕು. ಈಗ ಲಾಜಿಕಲ್ ಆಗಿ ಎಲ್ಲವನ್ನ ಕನೆಕ್ಟ್ ಮಾಡ್ಕೊಳ್ತಾ ಹೋಗಿ. ಫಸ್ಟ್ ನಾವೇನು ನೋಡಿದ್ವಿ, GNP ಅಂತಂದರೆ ನ್ಯಾಷನಲ್ ಲೆವೆಲಲ್ಲಿ ಇನ್ಕಮ್ ಇರೋದು. NNP ಅಂತಂದರೆ ಡೆಪ್ರಿಸಿಯೇಷನ್ ರಿಮೂವ್ ಮಾಡೋದು. ಈಗ NNP ಇದೆಯಲ್ವಾ, ನಾವು ಅಡ್ಜಸ್ಟ್ ಫಾರ್ ಪ್ರೈಸಸ್, ನ್ಯಾಷನಲ್ ಇನ್ಕಮ್, NNP ಅಟ್ ಫ್ಯಾಕ್ಟರ್ ಕಾಸ್ಟ್. NNP ಫ್ಯಾಕ್ಟರ್ ಕಾಸ್ಟಿಗೆ ನಾವು ಅಡ್ಜಸ್ಟ್ ಮಾಡಿಕೊಂಡ್ರೆ ಆವಾಗ ನಮಗೆ ನ್ಯಾಷನಲ್ ಇನ್ಕಮ್ ಸಿಗುತ್ತೆ. ಏನು ಸಿಂಪಲ್ ಆಗಿ ಹಾಗಂತಂದರೆ, ಇನ್ಕಮ್ ಆ್ಯಕ್ಚುಲಿ ಅರ್ನ್ಡ್ ಬೈ ಇಂಡಿಯನ್ ರೆಸಿಡೆಂಟ್ಸ್ ಫ್ರಾಮ್ ಪ್ರೊಡಕ್ಷನ್. ಫಸ್ಟು GDP ನೋಡಿದ್ವಿ, GDP ಇಂದ GNP ಕಡೆ ಹೋಗಿದ್ವಿ NFIA ಯೂಸ್ ಮಾಡಿ, ಮತ್ತು ಡೆಪ್ರಿಸಿಯೇಷನ್ ಸಬ್ಟ್ರ್ಯಾಕ್ಟ್ ಮಾಡಿದ್ವಿ, ಅವಾಗ ಸಿಕ್ಕಿರೋದು NNP. ಗೊತ್ತಾಗ್ತಾ ಇದೆಯಾ? ಸ್ಟಾರ್ಟಿಂಗಿಂದ ಮೇಲ್ಗಡೆ ನೋಡಿರೋದು ಇದು ಗೊತ್ತಿರಬೇಕು ನಿಮಗೆ. GDP, NDP, ಎಸ್, ಅದಾದಮೇಲೆ ಮಾರ್ಕೆಟ್ ಪ್ರೈಸ್, ಫ್ಯಾಕ್ಟರ್ ಕಾಸ್ಟ್, ಎಸ್. ಈ NNPಯಲ್ಲಿ ಇಂಡೈರೆಕ್ಟ್ ಟ್ಯಾಕ್ಸು, ಸಬ್ಸಿಡಿಗಳನ್ನು ನಾವು ಏನು ಮಾಡಬೇಕು, ಇಂಡೈರೆಕ್ಟ್ ಟ್ಯಾಕ್ಸನ್ನು ಸಬ್ಟ್ರ್ಯಾಕ್ಟ್ ಮಾಡಬೇಕು, ಸಬ್ಸಿಡಿಗಳನ್ನು ಆ್ಯಡ್ ಮಾಡಿದರೆ ನ್ಯಾಷನಲ್ ಇನ್ಕಮ್ ಬರುತ್ತೆ. ಹಾಗಾಗಿ GDP 100 ಇದೆ ಅಂತ ಇಟ್ಕೊಳ್ಳಿ, NFIA -5, GNP 95 ಆಗುತ್ತೆ, ಡೆಪ್ರಿಸಿಯೇಷನ್ 10 ಇದೆ, NNP 85 ಇದೆ, ಇಂಡೈರೆಕ್ಟ್ ಟ್ಯಾಕ್ಸಸ್ 15 ಇದೆ, ಸಬ್ಸಿಡಿ 5 ಇದೆ. ಇದೆಲ್ಲವನ್ನು ಒಟ್ಟಾರೆ ನಾವು ಅಪ್ಲೈ ಮಾಡಿದರೆ ಫೈನಲಾಗಿ 75 ಬರುತ್ತೆ. ಅದು ನಿಜವಾಗಲೂ ವೇಜಸ್ಸಿಗೆ ಹೋಗಿರುತ್ತೆ, ರೆಂಟು, ಇಂಟ್ರೆಸ್ಟು, ಪ್ರಾಫಿಟ್ ಎಲ್ಲದಕ್ಕೂ ನಿಜವಾಗ್ಲೂ ಹೋಗಿರೋದು ಅರ್ನ್ಡ್ ಬೈ ಇಂಡಿಯನ್ಸ್. NNP ಅಟ್ ಫ್ಯಾಕ್ಟರ್ ಕಾಸ್ಟ್ ಈಸ್ ನ್ಯಾಷನಲ್ ಇನ್ಕಮ್. NNP ಅಟ್ ಫ್ಯಾಕ್ಟರ್ ಕಾಸ್ಟ್ ಇದೆಯಲ್ವಾ, ಅದು ನ್ಯಾಷನಲ್ ಇನ್ಕಮ್. ಸೊ ವೈ ನಾಟ್ ಯೂಸ್ GDP ಡೈರೆಕ್ಟ್ಲಿ? GDPನ ಯಾಕೆ ಡೈರೆಕ್ಟಾಗಿ ಯೂಸ್ ಮಾಡ್ತಾ ಇಲ್ಲ ನಾವು? ಬಿಕಾಸ್ GDP ಇನ್ಕ್ಲೂಡ್ ಟ್ಯಾಕ್ಸಸ್. GDPಲಿ ಟ್ಯಾಕ್ಸ್ ಇನ್ಕ್ಲೂಡ್ ಆಗಿರುತ್ತೆ, GDP ಇನ್ಕ್ಲೂಡ್ಸ್ ಡೆಪ್ರಿಸಿಯೇಷನ್ನು, ಅದು ಇನ್ಕ್ಲೂಡ್ ಆಗಿರುತ್ತೆ. ರಿಯಲ್ ಇನ್ಕಮ್ ಎಷ್ಟು ಅರ್ನ್ ಆಗಿದೆ ಅನ್ನೋದು ಆವಾಗ ಗೊತ್ತಾಗೋದಿಲ್ಲ. ಹಾಗೆ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಬೇಕಿದ್ರೆ 2 ಮಿನಿಟ್ಸ್ ಬ್ರೇಕ್ ತಗೊಳ್ಳಿ, ಕಂಟಿನ್ಯೂ ಮಾಡೋಣ ಮತ್ತೆ ಮುಂದಿಂದು. ಪರ್ ಕ್ಯಾಪಿಟಲ್ ಇನ್ಕಮ್ ಗ್ರೋತ್ ವರ್ಸಸ್ ಡೆವಲಪ್ಮೆಂಟ್. ಪರ್ ಕ್ಯಾಪಿಟಲ್ ಇನ್ಕಮ್ ಅಂತಂದರೆ ಎವರೇಜ್ ಇನ್ಕಮ್ ಆಫ್ ಅ ಪರ್ಸನ್ ಇನ್ ಅ ಕಂಟ್ರಿ. ಒಂದು ದೇಶದ ಸರಾಸರಿ ತಲಾ ಆದಾಯ ಅಂತ ಕರಿತೀವಲ್ಲ, ಪರ್ ಕ್ಯಾಪಿಟಲ್ ಇನ್ಕಮ್, ಒಬ್ಬ ವ್ಯಕ್ತಿಯ ಸರಾಸರಿ ಆದಾಯ, ಎವರೇಜ್ ಇನ್ಕಮ್ ಆಫ್ ಅ ಪರ್ಸನ್ ಇನ್ ಅ ಕಂಟ್ರಿ. ಹೇಗೆ ಕೌಂಟ್ ಮಾಡ್ತೇವೆ? ನ್ಯಾಷನಲ್ ಇನ್ಕಮ್ ಮೇಲ್ಗಡೆ ಸಿಕ್ಕಿರೋದು, ಕೆಳಗಡೆ ಪಾಪ್ಯುಲೇಷನ್. ಆಗ ನಮಗೆ ಒಬ್ಬ ವ್ಯಕ್ತಿಯ ಸರಾಸರಿ ಆದಾಯ ಸಿಗುತ್ತೆ. ಹೌ ಡು ವಿ ಈವನ್ ಯೂಸ್ ಇಟ್? ಟೋಟಲ್ ನ್ಯಾಷನಲ್ ಇನ್ಕಮ್ ಕ್ಯಾನ್ ಇನ್ಕ್ರೀಸ್ ಬಿಕಾಸ್ ಹೇಗಾಗುತ್ತೆ, ಅದು ಪಾಪ್ಯುಲೇಷನ್ ಇನ್ಕ್ರೀಸ್ ಆದರೆ ಕೆಲವೊಂದು ಸಾರಿ ರಿಚ್ ಗಾಟ್ ರಿಚರ್, ಕೇವಲ ಶ್ರೀಮಂತರಾಗ್ತಾ ಇರ್ತಾರೆ. ನಾವು ಪ್ರಶ್ನೆ ಮಾಡಬೇಕಾಗುತ್ತೆ ಆವಾಗ, ಆನ್ ಎವರೇಜ್ ಈಸ್ ಅ ಪರ್ಸನ್ ಬೆಟರ್ ಆಫ್? ನಿಜವಾಗ್ಲೂ ಎವರೇಜ್ ಆಗಿ ಒಬ್ಬ ವ್ಯಕ್ತಿಯ ಸರಾಸರಿ ತಲಾ ಆದಾಯ ಜಾಸ್ತಿ ಆಗ್ತಾ ಇದೆಯಾ? ಉದಾಹರಣೆಗೆ ನೋಡಿ,
ಮೊದಲನೇ ವರ್ಷ ನ್ಯಾಷನಲ್ ಇನ್ಕಮ್ 100 ಇತ್ತು, ಪಾಪ್ಯುಲೇಷನು 10 ಇತ್ತು. 100 ಡಿವೈಡ್ ಬೈ 10 ಎಷ್ಟು ಬಂತು? ಪರ್ ಕ್ಯಾಪಿಟಲ್ ಇನ್ಕಮ್ 10 ಬಂತು. 10 100. ಎರಡನೇ ವರ್ಷ ನ್ಯಾಷನಲ್ ಇನ್ಕಮ್ 150 ಆಯಿತು, ಪಾಪ್ಯುಲೇಷನ್ 20 ಆಯಿತು. ಇವಾಗ ಮತ್ತೆ 7.5 ಬಂತು. 2 ಕ್ಯಾನ್ಸಲ್ ಮಾಡಿ 7.5 ಅಲ್ವಾ? 15 7.5 7.5 ಬಂತು. ಪರ್ ಕ್ಯಾಪಿಟಲ್ ಇನ್ಕಮ್ ಇಲ್ಲಿ ಬಂದಿರೋದು 10, ಇಲ್ಲಿ ಬಂದಿರೋದು 7.5. ಆ್ಯಕ್ಚುಲಿ ನ್ಯಾಷನಲ್ ಇನ್ಕಮ್ ಜಾಸ್ತಿ ಆಗಿದೆ, 100 ಇರೋದು 150 ಆಗಿದೆ, ಆದರೆ ಪರ್ ಕ್ಯಾಪಿಟಲ್ ಇನ್ಕಮ್ ಕಡಿಮೆ ಆಗಿದೆ. ಅರ್ಥ ಏನು? ಎಕಾನಮಿ ಗ್ರೋ ಆಗ್ತಾ ಇದೆ, ಆದರೆ ಎವ್ರೇಜ್ ಪರ್ಸನ್ ಏನಾಗ್ತಾ ಇದ್ದಾರೆ? ಪೂರ್ ಆಗ್ತಾ ಹೋಗ್ತಿದ್ದಾರೆ. ಎಕನಾಮಿಕ್ ಗ್ರೋತ್ ಅಂತಂದರೆ ಎಕನಾಮಿಕ್ ಡೆವಲಪ್ಮೆಂಟ್ ಅಲ್ಲ. ಮೊದಲು ಸಹ ನೋಡಿದ ಕಾನ್ಸೆಪ್ಟೇ ಇದು. ಗ್ರೋತ್ ಅಂತಂದರೆ GDP ಇನ್ಕ್ರೀಸ್ ಆಗಿರೋದು, ನ್ಯಾಷನಲ್ ಇನ್ಕಮ್ ಇನ್ಕ್ರೀಸ್ ಆಗಿರೋದು. ಕ್ವಾಂಟಿಟೇಟಿವ್ ಮಾತ್ರ ಇದು, ನಂಬರ್ ನೋಡ್ತೇವೆ, ಮೆಷರ್ ಮಾಡ್ತೇವೆ ಅಷ್ಟೇ. ಡೆವಲಪ್ಮೆಂಟ್ ಅಂತಂದರೆ ಕ್ವಾಲಿಟಿ ಆಫ್ ಲೈಫ್ ಯಾವ ಥರ ಇದೆ, ಹೆಲ್ತು, ಎಜುಕೇಷನ್, ಈಕ್ವಾಲಿಟಿ, ಲಿವಿಂಗ್ ಸ್ಟ್ಯಾಂಡರ್ಡು ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಹಾಗಾಗಿ ಕೆಲವೊಂದು ಸಾರಿ GDP ಗ್ರೋತ್ ಸಹ ನಮಗೆ ನಿಜವಾದ ಸಿಚುವೇಶನನ್ನು ಅರ್ಥ ಮಾಡಿಸ್ಲಿಕ್ಕೆ ಆಗೋದಿಲ್ಲ. GDP ಕ್ಯಾನ್ ಇನ್ಕ್ರೀಸ್ ಬಿಕಾಸ್ ಓನ್ಲಿ ಟಾಪ್ 1% ಅರ್ನ್ ಮೋರ್. ಕೇವಲ 1% ಅವರು ಟಾಪಲ್ಲಿರೋರು ಮಾತ್ರ ಜಾಸ್ತಿ ಗಳಿಸ್ತಾ ಇರ್ಬೋದು. ಪೊಲ್ಯೂಷನ್ ಇನ್ಕ್ರೀಸ್ ಆಗ್ತಾ ಇರುತ್ತೆ, ಇನ್ಫಾರ್ಮಲ್ ಸೆಕ್ಟರ್ನ ಇಗ್ನೋರ್ ಮಾಡಿರ್ಬೋದು, ಅನ್ಪೇಯ್ಡ್ ಹೌಸ್ ಹೋಲ್ಡ್ ವರ್ಕ್ ಇಗ್ನೋರ್ಡ್, ಮನೆಯಲ್ಲಿ ಅನ್ಪೇಯ್ಡ್ ವರ್ಕ್ ಇರುತ್ತೆ ಅದನ್ನು ಇಗ್ನೋರ್ ಮಾಡಿರ್ತಾರೆ. GDP ಬೇರೆ, ವೆಲ್ಫೇರ್ ಬೇರೆ. ಸ್ಟೇಟ್ಮೆಂಟ್ ಬರುತ್ತೆ ನೋಡಿ, ಆ್ಯನ್ ಇನ್ಕ್ರೀಸ್ ಇನ್ ಪರ್ ಕ್ಯಾಪಿಟಲ್ ಇನ್ಕಮ್ ಮೇ ನಾಟ್ ನೆಸೆಸರಿಲಿ ಇಂಡಿಕೇಟ್ ಆ್ಯನ್ ಇಂಪ್ರೂವ್ಮೆಂಟ್ ಇನ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಇದು ಕರೆಕ್ಟ್ ಸ್ಟೇಟ್ಮೆಂಟ್ ನೋಡಿ. ಇನ್ಕ್ರೀಸ್ ಇನ್ ಪರ್ ಕ್ಯಾಪಿಟಲ್ ಇನ್ಕಮ್, ಒಬ್ಬ ವ್ಯಕ್ತಿಯ ಪರ್ ಕ್ಯಾಪಿಟಲ್ ಇನ್ಕಮ್ ಇನ್ಕ್ರೀಸ್ ಆಗ್ತಾ ಇದೆ, ಆದರೆ ಅದರ ಅರ್ಥ ಮೇ ನಾಟ್ ನೆಸೆಸರಿಲಿ ಇಂಡಿಕೇಟ್ ಇಂಪ್ರೂವ್ಮೆಂಟ್ ಇನ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಆದಾಯ ಬಂದ ತಕ್ಷಣ ಜೀವನ ಮಟ್ಟ ಸುಧಾರಿಸಿಬಿಡುತ್ತಾ? ಹಾಗಲ್ಲ. ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, ಮೇ ನಾಟ್ ಅಂತ ಕೊಟ್ಟಿದ್ದಾರೆ, ಇನ್ನೊಂದ್ಸರಿ ಓದಿ ಬೇಕಿದ್ರೆ. ಹಾಗಾಗಿ ಯಾಕಂತಂದರೆ ಇನ್ಕಮ್ ಇನ್ಇಕ್ವಾಲಿಟಿ ಇರಬಹುದು, ಇನ್ಫ್ಲೇಷನ್ನು, ಎನ್ವೈರ್ಮೆಂಟಲ್ ಡಿಗ್ರೇಡೇಷನ್ ಆಗ್ತಾ ಇರಬಹುದು. ಎಲ್ಲ ಕಾರಣದಿಂದಾಗಿ ಇದನ್ನು ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಇನ್ನು GVA, ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ಅಂದರೆ ಏನು? GDP ಏನು ಗೊತ್ತಾಗುತ್ತೆ? ಟೋಟಲ್ ಪ್ರೊಡಕ್ಷನ್ ಇನ್ ದ ಕಂಟ್ರಿಲಾಗಿರುವಂಥ ಟೋಟಲ್ ಪ್ರೊಡಕ್ಷನ್ ಗೊತ್ತಾಗುತ್ತೆ. ಅಂದರೆ ಪಾಲಿಸಿ ಮೇಕರ್ಸ್ಗಳಿಗೆ ಯಾವ ಸೆಕ್ಟರ್ ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ GDPಗೆ ಅನ್ನೋದು ಗೊತ್ತಾಗಬೇಕು. ಫಾರ್ ದಟ್ GDP ಅಲೋನ್ ಇಸ್ ನಾಟ್ ಇನಫ್, ವಿ ಯೂಸ್ GVA. ಪ್ರೊಡಕ್ಷನ್ ಲಾಜಿಕ್ಕಿನ ಸ್ಟಾರ್ಟ್ ಮಾಡೋಣ. ಯಾವುದರೊಂದು ವಸ್ತು ಪ್ರೊಡ್ಯೂಸ್ ಆಗಿದೆ, ಔಟ್ಪುಟ್ ವ್ಯಾಲ್ಯೂ ಮೈನಸ್ ಕಾಸ್ಟ್ ಆಫ್ ಇಂಟರ್ಮೀಡಿಯೇಟ್ ಗುಡ್ಸ್. ಸ್ಟಾರ್ಟಿಂಗಲ್ಲಿ ನೋಡಿರೋದು. ಫೈನಲ್ ಆಗಿ ಔಟ್ಪುಟ್ ವ್ಯಾಲ್ಯೂ, ಅದರಲ್ಲಿ ಇಂಟರ್ಮೀಡಿಯೇಟ್ ಗೂಡ್ಸ್ಗಳ ವ್ಯಾಲ್ಯೂವನ್ನು ಮೈನಸ್ ಮಾಡಿದರೆ ಹೊಸದಾಗಿ ನ್ಯೂ ವ್ಯಾಲ್ಯೂ ಎಷ್ಟು ಕ್ರಿಯೇಟ್ ಆಯಿತು ಅಂತ ಗೊತ್ತಾಗುತ್ತೆ. ಸೊ ದಿಸ್ ನ್ಯೂ ವ್ಯಾಲ್ಯೂ ಕ್ರಿಯೇಟೆಡ್ ಇಸ್ ವಾಟ್ ರಿಯಲಿ ಮ್ಯಾಟರ್ಸ್. ಹೊಸದಾಗಿ ವ್ಯಾಲ್ಯೂ ಕ್ರಿಯೇಟ್ ಆಗಿದೆಯಲ್ವಾ, ಇಂಟರ್ಮೀಡಿಯೇಟ್ ಗೂಡ್ಸ್ಗಳ ವ್ಯಾಲ್ಯೂವನ್ನು ಕಳೆದಾಗ ಹೊಸ ವ್ಯಾಲ್ಯೂ, ಅದನ್ನು ನಾವು ವ್ಯಾಲ್ಯೂ ಆ್ಯಡೆಡ್ ಅಂತ ಕರಿತೇವೆ. GVA ಅಂತಂದರೆ ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್. ಆ ವ್ಯಾಲ್ಯೂ ಆ್ಯಡ್ ಆಗಿರೋದು ಯಾವುದು? ಹಾಗಾದರೆ ಇಂಟರ್ಮೀಡಿಯೇಟ್ ಗೂಡ್ಸನ್ನು ಮೈನಸ್ ಮಾಡಿದಾಗ. ಎಕ್ಸಾಂಪಲ್ ನೋಡಿದ್ರೆ ಗೊತ್ತಾಗ್ಬೋದು. ಫಾರ್ಮರು ವೀಟನ್ನು ಮಿಲ್ಲಿಗೆ ಸೆಲ್ ಮಾಡ್ತಾನೆ 100 ರೂಪಾಯಿಗೆ. ಮಿಲ್ಲರು ಅದನ್ನು ಒಬ್ಬ ಬೇಕರ್ಗೆ 150ಗೆ ಸೆಲ್ ಮಾಡ್ತಾನೆ. ಆ ಬೇಕರ್ ಅದನ್ನು ಬ್ರೆಡ್ ಮಾಡಿ 200 ರೂಪಾಯಿಗೆ ಮಾರಾಟ ಮಾಡ್ತಾನೆ. GDP ಇಫ್ ಯು ಕೌಂಟ್ ಓನ್ಲಿ ಫೈನಲ್ ಗುಡ್ಡನ್ನು ಮಾತ್ರ ಕನ್ಸಿಡರ್ ಮಾಡಿದರೆ 200 ರೂಪಾಯಿ, GDP 200 ಅಂತ ನೋಡಿದ್ವಿ. ಬಟ್ ವ್ಯಾಲ್ಯೂ ಆ್ಯಡೆಡ್ ಎಟ್ ಈಚ್ ಸ್ಟೇಜ್, ಪ್ರತಿ ಸ್ಟೇಜ್ನಲ್ಲೂ ವ್ಯಾಲ್ಯೂ ಆ್ಯಡ್ ಆಗಿರೋದೆಷ್ಟು? 100 ರೂಪಾಯಿ ಆ್ಯಡ್ ಆಯಿತು. ಮಿಲ್ಲರು 50 ರೂಪಾಯಿ, ಬೇಕರ್ 50 ರೂಪಾಯಿ ಆ್ಯಡ್ ಮಾಡ್ದ ಅಲ್ವಾ? ನೋಡಿ, 100 ರೂಪಾಯಿ ಇದ್ದಿದ್ದು 150 ಆಯಿತು ಅಂತಂದರೆ ಎಷ್ಟಾಯಿತು ವ್ಯಾಲ್ಯೂ ಅಡಿಷನ್ನು? 50 ಆಯಿತು. ಮತ್ತು ಬೇಕರನ್ನು 200 ರೂಪಾಯಿಗೆ ಸೆಲ್ ಮಾಡ್ದ, ಎಷ್ಟಾಯಿತು ವ್ಯಾಲ್ಯೂ ಅಡಿಷನ್ನು? 50. ಮೊದಲನೇ ಸ್ಟೇಜಲ್ಲಿ 100 ರೂಪಾಯಿ ಆಯಿತು, ಎರಡನೇ ಸ್ಟೇಜಲ್ಲಿ 50, ಮೂರನೇ ಸ್ಟೇಜಲ್ಲಿ 50. ಸೊ ಟೋಟಲ್ ವ್ಯಾಲ್ಯೂ ಆ್ಯಡ್ ಆಗಿರೋದು 200. ಸೊ ವಾಟ್ ಎಕ್ಸಾಕ್ಟ್ಲಿ ಇಸ್ GVA? ವ್ಯಾಲ್ಯೂ ಆಫ್ ಔಟ್ಪುಟ್ ಮೈನಸ್ ವ್ಯಾಲ್ಯೂ ಆಫ್ ಇಂಟರ್ಮೀಡಿಯೇಟ್ ಕನ್ಸಂಪ್ಷನ್. ಟೋಟಲ್ ಔಟ್ಪುಟ್ ವ್ಯಾಲ್ಯೂಯಲ್ಲಿ ಇಂಟರ್ಮೀಡಿಯೇಟ್ ಕನ್ಸಂಪ್ಷನ್ ವ್ಯಾಲ್ಯೂನ ಮೈನಸ್ ಮಾಡಿದಾಗ ನಮ್ಗೆ ಸಿಗೋದು. ಸೊ ಇನ್ಕಮ್ ಜನರೇಟೆಡ್ ಬೈ ಪ್ರೊಡಕ್ಷನ್ ಎಟ್ ಪ್ರೊಡ್ಯೂಸರ್ ಲೆವೆಲ್. ಅಲ್ವಾ? ಇನ್ಕಮ್ಮು ಯಾವ ಲೆವೆಲಲ್ಲಿ? ಪ್ರೊಡ್ಯೂಸರ್ ಲೆವೆಲಲ್ಲಿ ಜನರೇಟ್ ಆಗಿರೋದು. ಅಲ್ಲಿ ವೇಜಸ್ಸು, ರೆಂಟು, ಇಂಟ್ರೆಸ್ಟು, ಪ್ರಾಫಿಟ್ಟು ಪ್ರತಿ ಸೆಕ್ಟರ್ನಲ್ಲೂ ಎಷ್ಟು ಇದು ಜನರೇಟ್ ಆಯಿತು ಅಂತ ಗೊತ್ತಾಗ್ತಾ ಹೋಗುತ್ತೆ. GDP ಮತ್ತು GVAಗೆ ಡಿಫ್ರೆನ್ಸ್ ನೋಡೋದಾದರೆ, GDP ಮಾರ್ಕೆಟ್ ಪ್ರೈಸನ್ನು ಮೆಷರ್ ಮಾಡುತ್ತೆ, ಅದನ್ನು ಇಟ್ಕೊಂಡು ಮೆಷರ್ ಮಾಡ್ತೇವೆ. ಟ್ಯಾಕ್ಸು, ಸಬ್ಸಿಡಿಗಳು ಇನ್ಕ್ಲೂಡ್ ಆಗಿರುತ್ತೆ. ಯೂಸ್ಡ್ ಫಾರ್ ಓವರಾಲ್ ಸೈಜ್ ಆಫ್ ಎಕಾನಮಿ, ಓವರಾಲ್ ಎಕಾನಮಿ ಸೈಜನ್ನು ನೋಡ್ತೇವೆ, ಅದನ್ನು ಕನ್ಸಿಡರ್ ಮಾಡ್ತೇವೆ. GVA ಅಂತಂದರೆ ಬೇಸಿಕ್ ಪ್ರೈಸ್ ನೋಡ್ತೇವೆ,
ಪ್ರಾಡಕ್ಟ್ ಟ್ಯಾಕ್ಸನ್ನು ಎಕ್ಸ್ಕ್ಲೂಡ್ ಮಾಡ್ತೇವೆ, ಸಬ್ಸಿಡಿಗಳನ್ನು ಇನ್ಕ್ಲೂಡ್ ಮಾಡ್ತೇವೆ, ಸೆಕ್ಟರ್ ವೈಸ್ ಅನಾಲಿಸಿಸ್ ಮಾಡಲಿಕ್ಕೆ GBA ಯೂಸ್ ಮಾಡ್ತೇವೆ. ಹಾಗೆ GDP ಎಟ್ ಮಾರ್ಕೆಟ್ ಪ್ರೈಸ್ ಅಂತಂದರೆ GBA ಎಟ್ ಬೇಸಿಕ್ ಪ್ರೈಸ್ ಪ್ಲಸ್ ಇಂಡೈರೆಕ್ಟ್ ಟ್ಯಾಕ್ಸ್ ಮೈನಸ್ ಸಬ್ಸಿಡಿ. GBA ಬೇಸಿಕ್ ಪ್ರೈಸು ಯಾವ ಥರ ಇದೆ ಅಂತ, ನೆಕ್ಸ್ಟ್ ಇಂಡೈರೆಕ್ಟ್ ಟ್ಯಾಕ್ಸು ಸಬ್ಸಿಡಿ ಮೈನಸ್ ಮಾಡಬೇಕು. ಇಲ್ಲಿ GBA ಇನ್ಕ್ಲೂಡ್ಸ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಬಂದರೆ ಇಲ್ಲ, ರಾಂಗ್ ಅಲ್ವಾ. GBA ಎಕ್ಸ್ಕ್ಲೂಡ್ ಇಂಡೈರೆಕ್ಟ್ ಟ್ಯಾಕ್ಸ್. ಇಂಡೈರೆಕ್ಟ್ ಟ್ಯಾಕ್ಸನ್ನು GBA ಎಕ್ಸ್ಕ್ಲೂಡ್ ಮಾಡುತ್ತೆ ನೋಡಿ, ಎಕ್ಸ್ಕ್ಲೂಡ್ ಪ್ರಾಡಕ್ಟ್ ಟ್ಯಾಕ್ಸ್ ಅಂತ ಹೇಳಿದ್ದೇವೆ. GDP ಇಸ್ ಬೆಟರ್ ದೆನ್ GBA ಫಾರ್ ಸೆಕ್ಟೋರಲ್ ಗ್ರೋತ್. ಸೆಕ್ಟೋರಲ್ ಗ್ರೋತಿಗೆ ನಾವು ಯಾವುದನ್ನು ಹೆಚ್ಚು ಚೂಸ್ ಮಾಡೋದು? GBA. ರಾಂಗ್. GBA ಇಸ್ ಬೆಟರ್ ಫಾರ್ ಸೆಕ್ಟೋರಲ್ ಗ್ರೋತ್. ಇನ್ನು GDP ಆ್ಯಂಡ್ GBA ಮೆಜರ್ ಡಿಫ್ರೆಂಟ್ ಪ್ರೊಡಕ್ಷನ್, ಅದು ರಾಂಗ್. ಯಾಕೆ ಹೇಳಿ? ಸೇಮ್ ಪ್ರೊಡಕ್ಷನನ್ನೇ ಮೆಜರ್ ಮಾಡ್ತಾ ಇರೋದು, ಅಂದರೆ ಬೇರೆ ಬೇರೆ ವಿಧಾನದ ಮೂಲಕ ಪ್ರೈಸನ್ನು ಬೇರೆ ಬೇರೆ ರೀತಿ ನಾವು ಡಿಫ್ರೆಂಟಾಗಿ ನೋಡ್ತೇವೆ. GBA ಅಂತಂದರೆ ಸೆಕ್ಟರ್ ವೈಸ್ ಇನ್ಕಮ್ ಕ್ರಿಯೇಷನ್ನು, GDP ಅಂತಂದರೆ ಎಕನಾಮಿಕ್ ವೈಡ್ ಔಟ್ಪುಟ್ಟು, NNP ಎಟ್ ಫ್ಯಾಕ್ಟರ್ ಕಾಸ್ಟ್ ಅಂತಂದರೆ ರಿಯಲ್ ಇನ್ಕಮ್ ಆಫ್ ಪೀಪಲ್. ಇಷ್ಟು ಗೊತ್ತಿರಲಿ. ಆಲ್ ಆರ್ ಜಸ್ಟ್ ಡಿಫ್ರೆಂಟ್ ಲೆನ್ಸಸ್. ಹಾಗಾಗಿ ಲಾಸ್ಟಲ್ಲಿ ಒಂದು ಹೇಗೆ ಕ್ರಿಯೇಟ್ ಆಯಿತು ಇದು, ಮಿಡ್ಲಲ್ಲಿ ಏನಾದರೂ ಡೌಟ್ ಇದ್ದರೆ ಇಲ್ಲಿ ಗೊತ್ತಾಗ್ಬೋದು, ಕ್ಲಿಯರ್ ಆಗ್ಬೋದು. ಪ್ರೊಡಕ್ಷನ್ ಆಗಿದೆ, ಅದಕ್ಕೆ ಎಷ್ಟು ವ್ಯಾಲ್ಯೂ ಅಡಿಷನ್ ಆಯಿತು ಅನ್ನೋದು ನೋಡೋದು GBA. ಇಲ್ಲಿ GBAಗೆ ಟ್ಯಾಕ್ಸನ್ನು ಆ್ಯಡ್ ಮಾಡಿ ಸಬ್ಸಿಡಿ ಮೈನಸ್ ಮಾಡಿದರೆ ಮತ್ತು ಅಲ್ಲಿ ಬರೋದು ನೆಕ್ಸ್ಟ್ GDP ಮೈನಸ್ ಡೆಪ್ರಿಸಿಯೇಷನ್ನು, ನೆಕ್ಸ್ಟ್ NDP, NFIA, NNP ಮೈನಸ್ ಟ್ಯಾಕ್ಸಸ್ ಪ್ಲಸ್ ಸಬ್ಸಿಡೀಸ್, ನ್ಯಾಷನಲ್ ಇನ್ಕಮ್ ಅಂತಂದರೆ ಇದು ಸ್ವಲ್ಪ ಫಾರ್ಮುಲಾಗಳು ಸ್ವಲ್ಪ ಟೈಮ್ ತೊಗೊಳ್ಬಹುದು, ಪರವಾಗಿಲ್ಲ. ಆದರೆ ಓವರಾಲ್ ಆಗಿ ನಿಮಗೆ ಆ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಆದರೆ ಒಳ್ಳೆಯದು. ಇನ್ನೊಂದು ಸರಿ ಬೇಕಿದ್ರೆ ಮುಂದಿನ ಇದರಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗೋಣ, ಆವಾಗ ನೋಡ್ಬೋದು. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಸ್ಟೇ ಹೆಲ್ದಿ, ಸ್ಟೇ ಫ್ಯಾಂಟಾಸ್ಟಿಕ್.